ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಇವತ್ತಿನ ಭಾಗದಲ್ಲಿ ನಿಮ್ಮ ಒಂದು ಸ್ಪರ್ಧಾತ್ಮಕ ಪರೀಕ್ಷೆಗೆ ಸಂಬಂಧಪಟ್ಟಂತೆ ಲಕ್ಷ್ಮೀಕಾಂತ್ ಸರ್ ಅವರ ಪಾಲಿಟಿ ಪುಸ್ತಕವನ್ನು ನಾನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಹೇಳ್ತಾ ಇದ್ದೆ. ಇವತ್ತು ಪಾರ್ಟ್ 3 ಆಗಿದೆ. ಇದು ದ ಕ್ರೌನ್ ರೂಲ್ ಇದೆಯಲ್ಲ, ಅಲ್ಲಿಂದ ಪ್ರಮುಖವಾದಂತಹ ಮಾಹಿತಿಗಳನ್ನು ಹೇಳ್ತಾ ಹೋಗ್ತೀನಿ. ನೀವೇನು ಮಾಡ್ಬೋದು, ನಾನು ಕ್ಲಾಸ್ ಯಾವ ರೀತಿಯಾಗಿ ಹೇಳ್ತಾ ಹೋಗ್ತೀನಿ, ನೀವು ನೋಟ್ಸ್ಗಳನ್ನು ಮಾಡ್ಕೋಬೋದು. ಇನ್ನೊಂದೇನೆಂದರೆ, ನಿಮ್ಮ ಈ ಒಂದು ಜಿಪ್ಸ್ಟರ್ ಪರೀಕ್ಷೆಗೆ ಹೊಸ ಕೋರ್ಸನ್ನು ಲಾಂಚ್ ಮಾಡಿದ್ದೀನಿ ಮತ್ತು NCERT ಬೇಸಿಕ್ ಫೌಂಡೇಶನ್ ಕೋರ್ಸ್ ಕೂಡ ಅದು ನಡೀತಾ ಇದೆ. ನಿಮಗೆ ಇಂಟ್ರೆಸ್ಟ್ ಇದ್ದರೆ ನೀವು ಜಾಯಿನ್ ಆಗ್ಬೋದು, ಅದರ ಬೆನಿಫಿಟನ್ನು ಪಡ್ಕೋಬೋದು. ಇವಾಗ ನಾನು ನಿಮಗೆ ಲಕ್ಷ್ಮೀಕಾಂತ್ ಸರ್ ಅವರ ಇಂಡಿಯನ್ ಪಾಲಿಟಿ ಸಂಪೂರ್ಣ ಭಾಗವನ್ನು ಮುಗಿಸ್ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಇವತ್ತು 3ನೇ ಭಾಗ ಆಗಿದೆ. ಕ್ಲಾಸನ್ನು ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ದ ಕ್ರೌನ್ ರೂಲ್ 1858 ಟು 1947 ಅಂದರೆ ಈ ಕ್ರೌನ್ ಆಳ್ವಿಕೆ ಇದೆಯಲ್ಲ 1858ರಿಂದ 1947 ಅವಧಿ ಅಂತ ಹೇಳ್ಬೋದು. ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ ಆಫ್ 1858 1858 ಭಾರತ ಸರ್ಕಾರ ಕಾಯ್ದೆ. ನಾನು ಸ್ವಲ್ಪನೇ ಇಂಗ್ಲೀಷ್ನಲ್ಲಿ ಓದಿ ಅದನ್ನು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ಸಂಪೂರ್ಣವಾಗಿ ನಿಮಗೆ ಅರ್ಥ ಮಾಡಿಸ್ಲಿಕ್ಕೆ ಪ್ರಯತ್ನ ಪಡ್ತೀನಿ. Okay, this significant act was enacted in the wake of the revolt of 1857. ಈ ಒಂದು ಪ್ರಮುಖವಾದಂತಹ ಕಾಯ್ದೆಯನ್ನು 1857 ದಂಗೆಯ ಸಮಯದಲ್ಲಿ ಜಾರಿಗೆ ತಂದಲಾಯಿತು. 1857 ದಂಗೆಯನ್ನು ಆಲ್ಸೋ ನೋನ್ ಆಸ್ ದ ಫಸ್ಟ್ ವಾರ್ ಆಫ್ ದಿ ಇಂಡಿಪೆಂಡೆನ್ಸ್ ಆರ್ ದ ಸಿಪಾಯಿ ಮ್ಯೂಟಿನಿ. ಈ 1857 ದಂಗೆಯನ್ನು ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಅಂತ ಕೂಡ ಹೇಳ್ತೀವಿ, ಅಥವಾ ಸಿಪಾಯಿ ದಂಗೆ ಅಂತ ಕರಿತೀವಿ. ಸಿಪಾಯಿ ಮ್ಯೂಟಿನಿ ಅಥವಾ ಸಿಪಾಯಿ ದಂಗೆ. ದ ಆ್ಯಕ್ಟ್ ನೋನ್ ಆಸ್ ದ ಆ್ಯಕ್ಟ್ ಫಾರ್ ದ ಗುಡ್ ಗವರ್ಮೆಂಟ್ ಆಫ್ ಇಂಡಿಯಾ, ಭಾರತದ ಉತ್ತಮ ಆಡಳಿತ ಕಾಯ್ದೆ ಎಂದು ಕರೆಯಲ್ಪಡುವ ಈ ಕಾನೂನು ಅಬಾಲಿಷ್ಡ್ ದ ಈಸ್ಟ್ ಇಂಡಿಯಾ ಕಂಪನಿ ಆ್ಯಂಡ್ ಟ್ರಾನ್ಸ್ಫರ್ಡ್ ದ ಪವರ್ಸ್ ಆಫ್ ಗೌರ್ಮೆಂಟ್, ಟೆರಿಟರೀಸ್ ಆ್ಯಂಡ್ ರೆವೆನ್ಯೂಸ್ ಟು ದಿ ಬ್ರಿಟಿಷ್ ಕ್ರೌನ್. ಭಾರತದ ಉತ್ತಮ ಆಡಳಿತ ಕಾಯ್ದೆ ಎಂದು ಕರೆಯಲ್ಪಡುವ ಈ ಕಾನೂನು ಈಸ್ಟ್ ಇಂಡಿಯಾ ಕಂಪನಿಯನ್ನು ರದ್ದುಪಡಿಸಿತು ಮತ್ತು ಗವರ್ನರ್ಗಳು, ಪ್ರಾಂತ್ಯಗಳು, ಆದಾಯ ಅಧಿಕಾರಿಗಳನ್ನು ಬ್ರಿಟಿಷ್ ರಾಜಪ್ರಭುತ್ವಕ್ಕೆ ವರ್ಗಾಯಿಸಿತು. ಇದು ಈ ಒಂದು ಭಾಗದ ಸಾರಾಂಶ. ಇಲ್ಲಿ ಇನ್ನೊಮ್ಮೆ ಹೇಳಿಬಿಡ್ತೀನಿ ಕನ್ನಡದಲ್ಲಿ. ಈ ಒಂದು ಕಾಯ್ದೆಯನ್ನು 1857 ದಂಗೆಯ ಸಮಯದಲ್ಲಿ ಈ ಜಾರಿಗೆ ತಂದದ್ದು. 1857 ದಂಗೆಯನ್ನು ಭಾರತದ ಮೊದಲ ಸ್ವತಂತ್ರ ಸಂಗ್ರಾಮ ಅಂತ ಹೇಳ್ತೀವಿ, ಅಥವಾ ಸಿಪಾಯಿ ದಂಗೆ ಅಂತ ಹೇಳ್ತೀವಿ. ಈ ಒಂದು ಕಾಯ್ದೆಯನ್ನು ಇನ್ನೊಂದು ಹೆಸರಿನಿಂದ ಭಾರತದ ಉತ್ತಮ ಆಡಳಿತ ಕಾಯ್ದೆ ಅಂತ ಕರೆಯಲಾಗತ್ತೆ. ಯಾಕಂದರೆ ಈ ಒಂದು ಕಾಯ್ದೆ ಈಸ್ಟ್ ಇಂಡಿಯಾ ಕಂಪನಿಯನ್ನು ರದ್ದುಪಡಿಸುತ್ತೆ, ಗವರ್ನರ್ಗಳು, ಪ್ರಾಂತ್ಯಗಳು ಮತ್ತು ಆದಾಯ ಅಧಿಕಾರವನ್ನು ಬ್ರಿಟಿಷ್ ರಾಜಪ್ರಭುತ್ವಕ್ಕೆ ವರ್ಗಾಯಿಸಿತು. ಹಾಗಾದರೆ ಈ ಕಾಯ್ದೆಯ ಪ್ರಮುಖವಾದಂಥ ಲಕ್ಷಣಗಳನ್ನು ನೋಡ್ತಾ ಹೋಗೋಣ. ಫೀಚರ್ಸ್ ಆಫ್ ದಿ ಆ್ಯಕ್ಟ್ ಅಥವಾ ಕಾಯ್ದೆಯ ಲಕ್ಷಣಗಳು. ಒಂದೊಂದೇ ಹೇಳ್ತಾ ಹೋಗ್ತೀನಿ. ನೀವು ಬೇಕಾದರೆ ನೋಟ್ ಡೌನ್ ಮಾಡ್ಕೋಬೋದು ಪ್ರಮುಖವಾದಂಥ ಮಾಹಿತಿಗಳನ್ನು. ಕಾಯ್ದೆಯ ವೈಶಿಷ್ಟ್ಯಗಳೇನು? ಫಸ್ಟ್ ಒನ್ ಇದೆಯಲ್ಲ, ಇಟ್ ಪ್ರೊವೈಡೆಡ್ ದಟ್ ಇಂಡಿಯಾ ಹೆನ್ಸ್ ಫೋರ್ತ್ ವಾಸ್ ಟು ಬಿ ಗವರ್ನ್ ಬೈ ಆ್ಯಂಡ್ ಇನ್ ದ ನೇಮ್ ಆಫ್ ಹರ್ ಮೆಜೆಸ್ಟಿ. ಇಟ್ ಚೇಂಜ್ ದ ಡೆಸಿಗ್ನೇಷನ್ ಆಫ್ ದಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಟು ದ್ಯಾಟ್ ಆಫ್ ವೈಸ್ರಾಯ್ ಆಫ್ ಇಂಡಿಯಾ. ಇಲ್ಲಿವರೆಗೆ ಹೇಳ್ತೀನಿ ನೋಡಿ. ಈ ಒಂದು ಕಾಯ್ದೆಯ ಅಡಿಯಲ್ಲಿ ಭಾರತದ ಆಳ್ವಿಕೆಯು ನೇರವಾಗಿ ರಾಣಿ ವಿಕ್ಟೋರಿಯಾ ಅಡಿಯಲ್ಲಿ ಹೋಗುತ್ತೆ. ಯಾರು ನೋಡ್ತಾರೆ, ಈ ಒಂದು ಕಾಯ್ದೆಯ ಮುಖಾಂತರ ಭಾರತದ ಸಂಪೂರ್ಣ ಆಡಳಿತ ರಾಣಿ ವಿಕ್ಟೋರಿಯಾ ಅವರಿಗೆ ಹೋಗುತ್ತೆ. ಮತ್ತು ಇಷ್ಟು ದಿನ ಗವರ್ನರ್ ಜನರಲ್ ಇದ್ದಂತಹ ಒಂದು ಹುದ್ದೆ ಅದು ಚೇಂಜ್ ಆಗುತ್ತೆ. ಯಾವ ರೀತಿ ಚೇಂಜ್ ಆಗುತ್ತೆ? ಭಾರತದ ವೈಸ್ರಾಯ್ ಎಂದು ಅದನ್ನು ಬದಲಾಯಿಸಲಾಗುತ್ತೆ. ಇಲ್ಲಿಂದ ನೀವು ನೋಡ್ಬೋದು, ಇನ್ ದ ನೇಮ್ ಆಫ್ ಹರ್ ಮೆಜೆಸ್ಟಿ ಅದಾಯಿತು. ಇಟ್ ಚೇಂಜ್ ದ ಡೆಸಿಗ್ನೇಷನ್ ಆಫ್ ದಿ ಗವರ್ನರ್ ಜನರಲ್ ಆಫ್ ಇಂಡಿಯಾ ಟು ದ್ಯಾಟ್ ಆಫ್ ವೈಸ್ರಾಯ್ ಆಫ್ ಇಂಡಿಯಾ. ಅಂದರೆ ಮೊದಲು ಗವರ್ನರ್ ಜನರಲ್ ಆಫ್ ಇಂಡಿಯಾ ಇದ್ದದ್ದನ್ನು ಬದಲಾವಣೆ ಮಾಡಿ ಇದನ್ನು ವೈಸ್ರಾಯ್ ಆಫ್ ಇಂಡಿಯಾ ಅಂತ ಬದಲಾಯಿಸಲಾಯಿತು. ಹಿ ವಾಸ್ ದ ಡೈರೆಕ್ಟ್ ರಿಪ್ರೆಸೆಂಟೇಟಿವ್ ಆಫ್ ದಿ ಬ್ರಿಟಿಷ್ ಕ್ರೌನ್ ಇನ್ ಇಂಡಿಯಾ. ಲಾರ್ಡ್ ಕ್ಯಾನಿಂಗ್ ಥಸ್ ಬಿಕೇಮ್ ದ ಫಸ್ಟ್ ವೈಸ್ರಾಯ್ ಆಫ್ ಇಂಡಿಯಾ. ಅವರು ಭಾರತದಲ್ಲಿ ಬ್ರಿಟಿಷ್ ಕ್ರೌನ್ನ ನೇರ ಪ್ರತಿನಿಧಿಯಾದರು. ಯಾರು ಈ ಒಂದು ವೈಸ್ರಾಯ್ ಆಗಿ ನೇಮಕ ಆಗ್ತಾರಲ್ಲ, ಅವರು ಈ ಒಂದು ಬ್ರಿಟಿಷರ ಅಧಿಕಾರದ ಅವಧಿಯಲ್ಲಿ ಈ ಬ್ರಿಟಿಷರ ನೇರ ಪ್ರತಿನಿಧಿಯಾಗಿ ಇದ್ದರು. ಈ ರೀತಿಯಾಗಿ ಆಯ್ಕೆಯಾದಂತಹ ಭಾರತದ ಮೊದಲ ವೈಸ್ರಾಯ್ ಯಾರು ಅಂದರೆ ಲಾರ್ಡ್ ಕ್ಯಾನಿಂಗ್. ಇನ್ನೊಮ್ಮೆ ಸಂಪೂರ್ಣವಾಗಿ ಕನ್ನಡದಲ್ಲಿ ಹೇಳ್ತೀನಿ. ಈ ಕಾಯ್ದೆಯ ಅಡಿಯಲ್ಲಿ ಭಾರತದ ಆಳ್ವಿಕೆ ನೇರವಾಗಿ ರಾಣಿ ವಿಕ್ಟೋರಿಯಾ ಅವರಿಗೆ ಹೋಗುತ್ತೆ.
ಗವರ್ನರ್ ಜನರಲ್ ಹುದ್ದೆಯನ್ನು ಬದಲಾವಣೆ ಮಾಡಿ ಭಾರತದ ವೈಸ್ರಾಯ್ ಅಂತೂ ಬದಲಾವಣೆ ಮಾಡಲಾಯಿತು. ವೈಸ್ರಾಯ್ ಭಾರತದಲ್ಲಿ ಬ್ರಿಟಿಷರ್ ಕ್ರೌನ್ನ ನೇರ ಪ್ರತಿನಿಧಿ ಆಗ್ತಾರೆ. ಮತ್ತು ಈ ರೀತಿಯಾಗಿ ಆಯ್ಕೆಯಾದಂತಹ ಮೊದಲ ವೈಸ್ರಾಯ್ ಯಾರು ಅಂದರೆ ಲಾರ್ಡ್ ಕ್ಯಾನಿಂಗ್. ಓಕೆ, ಎರಡನೇ ಪಾಯಿಂಟನ್ನು ನೋಡೋಣ. ಸೊ ಎರಡನೇ ಪಾಯಿಂಟಲ್ಲಿ ಏನು ಹೇಳಲಾಗ್ತಿದೆ, ಇಟ್ ಎಂಡೆಡ್ ದ ಸಿಸ್ಟಮ್ ಆಫ್ ಡಬಲ್ ಗೌರ್ಮೆಂಟ್ ಬೈ ಅಬಾಲಿಷಿಂಗ್ ದ ಬೋರ್ಡ್ ಆಫ್ ಕಂಟ್ರೋಲ್ ಆ್ಯಂಡ್ ಕೋರ್ಟ್ ಆಫ್ ಡೈರೆಕ್ಟರ್ಸ್. ಸೊ ಎರಡನೇ ಪಾಯಿಂಟಲ್ಲಿ ಏನು ಹೇಳಲಾಗ್ತಾ ಇದೆ, ಈ ಕಾಯ್ದೆಯು ನಿಯಂತ್ರಣ ಮಂಡಳಿ ಮತ್ತು ನಿರ್ದೇಶಕರ ನ್ಯಾಯಾಲಯಗಳನ್ನು ರದ್ದುಗೊಳಿಸುವ ಮೂಲಕ ಭಾರತದಲ್ಲಿ ಆಡಳಿತದ ಪ್ರಭುತ್ವ ವ್ಯವಸ್ಥೆಯನ್ನು ಕೊನೆಗೊಳಿಸುತ್ತೆ. ಅಂದರೆ ಇಲ್ಲಿ ಗೌರ್ಮೆಂಟ್ ಇತ್ತು, ಡಬಲ್ ಗೌರ್ಮೆಂಟ್ ಇತ್ತು, ಎರಡು ಸರ್ಕಾರ ಇತ್ತು. ಸೊ ಎರಡು ಸರ್ಕಾರ ಇರೋದನ್ನು ಅದೇನು ಮಾಡುತ್ತೆ, ಈ ಒಂದು ಕಾಯ್ದೆ ಅಬಾಲಿಷ್ ಮಾಡುತ್ತೆ ಅಥವಾ ರದ್ದು ಮಾಡುತ್ತೆ. ಸೊ ಆ ಎರಡು ಸರ್ಕಾರ ಅಂತ ಹೇಳಬೇಕಂದ್ರೆ ಯಾವುದು, ನಿಯಂತ್ರಣ ಮಂಡಳಿ ಮತ್ತು ನಿರ್ದೇಶಕರ ನ್ಯಾಯಾಲಯವನ್ನು ರದ್ದುಗೊಳಿಸುವ ಮೂಲಕ ಭಾರತದಲ್ಲಿ ಆಡಳಿತ ಪ್ರಭುತ್ವ ವ್ಯವಸ್ಥೆಯನ್ನು ಕೊನೆಗೊಳಿಸುತ್ತೆ. ಓಕೆ, ಮೂರನೇ ಪಾಯಿಂಟ್ ನೋಡೋಣ. ಇಟ್ ಕ್ರಿಯೇಟೆಡ್ ಅ ನ್ಯೂ ಆಫೀಸ್, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ, ವೆಸ್ಟೆಡ್ ವಿತ್ ಕಂಪ್ಲೀಟ್ ಅಥಾರಿಟಿ ಆ್ಯಂಡ್ ಕಂಟ್ರೋಲ್ ಓವರ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್. ಭಾರತದ ರಾಜ್ಯ ಕಾರ್ಯದರ್ಶಿ ಎಂಬ ಹೊಸ ಹುದ್ದೆಯನ್ನು ರಚಿಸಲಾಗಿ ಇದರಲ್ಲಿ ಭಾರತದ ಆಡಳಿತದ ಮೇಲೆ ಸಂಪೂರ್ಣ ನಿಯಂತ್ರಣದ ಅಧಿಕಾರವನ್ನು ನೀಡಲಾಯಿತು. ಇಲ್ಲಿ ಕೊಟ್ಟಿದ್ದಾರಲ್ಲ, ಇಟ್ ಕ್ರಿಯೇಟೆಡ್ ಅ ನ್ಯೂ ಆಫೀಸ್, ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಸೊ ಹೊಸ ಹುದ್ದೆಯನ್ನು ರಚನೆ ಮಾಡಲಾಯಿತು, ಏನಂತ, ಭಾರತದ ರಾಜ್ಯ ಕಾರ್ಯದರ್ಶಿ ಅಂತ. ವೆಸ್ಟೆಡ್ ವಿತ್ ದ ಕಂಪ್ಲೀಟ್ ಅಥಾರಿಟಿ ಆ್ಯಂಡ್ ಕಂಟ್ರೋಲ್ ಓವರ್ ಇಂಡಿಯನ್ ಅಡ್ಮಿನಿಸ್ಟ್ರೇಷನ್. ಸೊ ಇವರ ಬಳಿ ಭಾರತದ ಆಡಳಿತದ ಮೇಲೆ ಸಂಪೂರ್ಣ ನಿಯಂತ್ರಣ ಅಧಿಕಾರವನ್ನು ನೀಡಲಾಯಿತು. ದ ಸೆಕ್ರೆಟರಿ ಆಫ್ ಸ್ಟೇಟ್ ವಾಸ್ ಅ ಮೆಂಬರ್ ಆಫ್ ಬ್ರಿಟಿಷ್ ಕ್ಯಾಬಿನೆಟ್ ಆ್ಯಂಡ್ ವಾಸ್ ರೆಸ್ಪಾನ್ಸಿಬಲ್ ಅಲ್ಟಿಮೇಟ್ಲಿ ಟು ದ ಬ್ರಿಟಿಷ್ ಪಾರ್ಲಿಮೆಂಟ್. ಈ ಕಾರ್ಯದರ್ಶಿ ಬ್ರಿಟಿಷ್ ಕ್ಯಾಬಿನೆಟ್ನ ಸದಸ್ಯರಾಗಿದ್ದರು ಮತ್ತು ಅಂತಿಮವಾಗಿ ಬ್ರಿಟಿಷ್ ಸಂಸತ್ತಿಗೆ ಜವಾಬ್ದಾರರು ಆಗಿದ್ದರು. ಸೊ ಮೂರನೇ ಪಾಯಿಂಟನ್ನು ಕ್ಲಿಯರಾಗಿ ಕನ್ನಡದಲ್ಲಿ ಹೇಳಬೇಕಂದ್ರೆ, ಭಾರತದ ರಾಜ್ಯ ಕಾರ್ಯದರ್ಶಿ ಎಂಬ ಹೊಸ ಹುದ್ದೆಯನ್ನು ರಚಿಸಲಾಯಿತು. ಇವರ ಅಡಿಯಲ್ಲಿ ಭಾರತದ ಆಡಳಿತದ ಮೇಲೆ ಸಂಪೂರ್ಣ ನಿಯಂತ್ರಣದ ಅಧಿಕಾರವನ್ನು ನೀಡಲಾಯಿತು. ಈ ಭಾರತದ ರಾಜ್ಯ ಕಾರ್ಯದರ್ಶಿ ಬ್ರಿಟಿಷ್ ಕ್ಯಾಬಿನೆಟ್ನ ಸದಸ್ಯರಾಗಿದ್ದರು ಮತ್ತು ಅಂತಿಮವಾಗಿ ಬ್ರಿಟಿಷ್ ಸಂಸತ್ತಿಗೆ ಜವಾಬ್ದಾರರು ಆಗಿದ್ದರು. ಓಕೆ, ಈಗ ನಾಲ್ಕನೇ ಪಾಯಿಂಟ್ಗೆ ಹೋಗೋಣ. ಸೊ ನಾಲ್ಕನೇ ಪಾಯಿಂಟ್ ಏನು ಹೇಳುತ್ತೆ, ಇಟ್ ಎಸ್ಟಾಬ್ಲಿಷ್ಡ್ ಅ 15 ಮೆಂಬರ್ ಕೌನ್ಸಿಲ್ ಆಫ್ ಇಂಡಿಯಾ ಟು ಅಸಿಸ್ಟ್ ದ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಸೊ ಇದು ಭಾರತದ ಕಾರ್ಯದರ್ಶಿಗೆ ಸಹಾಯ ಮಾಡಲು 15 ಸದಸ್ಯರ ಮಂಡಳಿಯನ್ನು ರಚಿಸಲಾಯಿತು. ಇಲ್ಲಿ ಇಟ್ ಎಸ್ಟಾಬ್ಲಿಷ್ಡ್ ಅ 15 ಮೆಂಬರ್ ಕೌನ್ಸಿಲ್ ಆಫ್ ಇಂಡಿಯಾ ಟು ಅಸಿಸ್ಟ್ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ. ಈಗಾಗಷ್ಟೇ ಮೇಲಿನ ಪಾಯಿಂಟಲ್ಲಿ ಕಾರ್ಯದರ್ಶಿಯನ್ನು, ಆ ಹೊಸ ಹುದ್ದೆಯನ್ನು ರಚನೆ ಮಾಡಿದ್ವಿ. ಆ ಕಾರ್ಯದರ್ಶಿಗೆ ಹೆಲ್ಪ್ ಮಾಡಲಿಕ್ಕೋಸ್ಕರ 15 ಜನರ ಅಥವಾ ಸದಸ್ಯರನ್ನು ಹೊಂದಿರುವಂತಹ ಮಂಡಳಿಯನ್ನು ರಚನೆ ಮಾಡಲಾಯಿತು. ಓಕೆ, ಸೊ ದ ಕೌನ್ಸಿಲ್ ವಾಸ್ ಆ್ಯನ್ ಅಡ್ವೈಸರಿ ಬಾಡಿ. ಇದು ಒಂದು ಸಲಹಾ ಸಮಿತಿಯಾಗಿತ್ತು. ಈ 15 ಜನರನ್ನು ಒಳಗೊಂಡಂತಹ ಮಂಡಳಿ ಇದೊಂದು ಸಲಹಾ ಸಮಿತಿಯಾಗಿತ್ತು. ದ ಸೆಕ್ರೆಟರಿ ಆಫ್ ಸ್ಟೇಟ್ ವಾಸ್ ಮೇಡ್ ದ ಚೇರ್ಮನ್ ಆಫ್ ದಿ ಕೌನ್ಸಿಲ್. ಸೊ ಇಲ್ಲಿ ಪರಿಷತ್ತಿನ ಅಧ್ಯಕ್ಷರನ್ನು ಭಾರತದ ಕಾರ್ಯದರ್ಶಿಯನ್ನಾಗಿ ಮಾಡಲಾಯಿತು. ದ ಸೆಕ್ರೆಟರಿ ಆಫ್ ಸ್ಟೇಟ್ ವಾಸ್ ಮೇಡ್ ದ ಚೇರ್ಮನ್ ಆಫ್ ದಿ ಕೌನ್ಸಿಲ್. ಓಕೆ, ಸೊ ಇವರು ಈ ಪರಿಷತ್ತಿನ ಅಧ್ಯಕ್ಷರನ್ನು ಭಾರತದ ಕಾರ್ಯದರ್ಶಿಯನ್ನಾಗಿ ಮಾಡಲಾಯಿತು. ಸೊ ಇದು ನಾಲ್ಕನೇ ಪಾಯಿಂಟ್. ನಾಲ್ಕನೇ ಪಾಯಿಂಟನ್ನು ಇನ್ನೊಮ್ಮೆ ಹೇಳಬೇಕಂದ್ರೆ ಕನ್ನಡದಲ್ಲಿ, ಭಾರತದ ಕಾರ್ಯದರ್ಶಿಗೆ ಸಹಾಯವನ್ನು ಮಾಡಲಿಕ್ಕೋಸ್ಕರ 15 ಸದಸ್ಯರ ಒಂದು ಮಂಡಳಿಯನ್ನು ರಚನೆ ಮಾಡಿತು. ಈ ಮಂಡಳಿ ಅಥವಾ ಈ ಸಮಿತಿ ಇದೆಯಲ್ಲ, ಇದೊಂದು ಎಂತಹ ಸಮಿತಿ ಅಂದರೆ ಸಲಹಾ ಸಮಿತಿ ಆಗಿತ್ತು. ಸೊ ಪರಿಷತ್ತಿನ ಅಧ್ಯಕ್ಷರನ್ನು ಭಾರತದ ಕಾರ್ಯದರ್ಶಿಯನ್ನಾಗಿ ಮಾಡಲಾಯಿತು. ನಾಲ್ಕನೇ ಪಾಯಿಂಟ್. ಐದನೇ ಪಾಯಿಂಟ್, ಇಟ್ ಕಾನ್ಸ್ಟಿಟ್ಯೂಯೆಡ್ ದ ಸೆಕ್ರೆಟರಿ ಆಫ್ ಸ್ಟೇಟ್ ಇನ್ ಕೌನ್ಸಿಲ್ ಆಸ್ ಅ ಬಾಡಿ ಕಾರ್ಪೊರೇಟ್ ಕೆಪಬಲ್ ಆಫ್ ಸೂಯಿಂಗ್ ಆ್ಯಂಡ್ ಬೀಯಿಂಗ್ ಸೂಡ್ ಬೈ ಇಂಡಿಯಾ ಆ್ಯಂಡ್ ಇನ್ ಇಂಗ್ಲೆಂಡ್. ಈ ಒಂದು ಕಾನೂನಿನ ಅಡಿಯಲ್ಲಿ ಕೌನ್ಸಿಲ್ ಆಫ್ ಇಂಡಿಯಾ ಸೆಕ್ರೆಟರಿಯನ್ನು ರಚಿಸಲಾಯಿತು. ಇದು ಕಾರ್ಪೊರೇಟ್ ಸಂಸ್ಥೆಯಾಗಿತ್ತು ಮತ್ತು ಭಾರತ ಮತ್ತು ಇಂಗ್ಲೆಂಡ್ನಲ್ಲಿ ಮೊಕದ್ದಮೆಯನ್ನು ಹೂಡುವ ಅಧಿಕಾರವನ್ನು ಹೊಂದಿತ್ತು ಮತ್ತು ಇದರ ಮೇಲೆ ಮೊಕದ್ದಮೆಯನ್ನು ನಡೆಸಬಹುದಾದಂತಹ ಅಧಿಕಾರವನ್ನು ನೀಡಿತು. ಯಾವುದು? ಐದನೇ ಪಾಯಿಂಟ್. ಸೊ ಐದನೇ ಪಾಯಿಂಟ್ ಇದೆಯಲ್ಲ, ಏನು ಹೇಳುತ್ತೆ, ಈ ಕಾನೂನಿನ ಅಡಿಯಲ್ಲಿ ಕೌನ್ಸಿಲ್ ಆಫ್ ಇಂಡಿಯಾ ಸೆಕ್ರೆಟರಿಯನ್ನು ರಚಿಸಲಾಯಿತು. ಇಟ್ ಕಾನ್ಸ್ಟಿಟ್ಯೂಟೆಡ್ ದ ಸೆಕ್ರೆಟರಿ ಆಫ್ ಸ್ಟೇಟ್ ಇನ್ ಕೌನ್ಸಿಲ್ ಆ್ಯಸ್ ಅ ಕಾರ್ಪೊರೇಟ್ ಬಾಡಿ. ಇದು ಒಂದು ಕಾರ್ಪೊರೇಟ್ ಸಂಸ್ಥೆಯಾಗಿತ್ತು. ಕೆಪೇಬಲ್ ಆಫ್ ಸೂಯಿಂಗ್ ಆ್ಯಂಡ್ ಬೀಯಿಂಗ್ ಸೂಡ್ ಬೈ
ಸೂಡ್ ಇನ್ ಇಂಡಿಯಾ ಆ್ಯಂಡ್ ಇನ್ ಇಂಗ್ಲೆಂಡ್, ಅಂದರೆ ಭಾರತ ಮತ್ತು ಇಂಗ್ಲೆಂಡ್ನಲ್ಲಿ ಮೊಕದ್ದಮೆಯನ್ನು ಹೂಡುವ ಮತ್ತು ಇದರ ಮೇಲೆ ಮೊಕದ್ದಮೆಯನ್ನು ನಡೆಸುವ ಅಧಿಕಾರವನ್ನು ನೀಡಲಾಯಿತು. ಓಕೆ, ಸೊ ಫೈನಲ್ ಆಗಿ ದ ಆ್ಯಕ್ಟ್ ಆಫ್ 1858 ವಾಸ್ ಹವೆವರ್ largely confined to the improvement of the administration machinery by which the Indian government was to be supervised and controlled in India. 1858ರ ಕಾಯ್ದೆಯ ಮುಖ್ಯ ಉದ್ದೇಶ ಆಡಳಿತ ಯಂತ್ರವನ್ನು ಸುಧಾರಿಸುವುದಾಗಿತ್ತು. ಅದರ ಮೂಲಕ ಇಂಗ್ಲೆಂಡ್ನಲ್ಲಿ ಭಾರತ ಸರ್ಕಾರವು ಮೇಲ್ವಿಚಾರಣೆ ಮತ್ತು ನಿಯಂತ್ರಣವನ್ನು ಹೊಂದುವಂತಹ ಉದ್ದೇಶ ಇತ್ತು. It did not alter in any substantial way the system of government that prevailed in India. ಸೊ ಭಾರತದಲ್ಲಿ ಚಾಲ್ತಿಯಲ್ಲಿರುವ ಆಡಳಿತ ವ್ಯವಸ್ಥೆಯಲ್ಲಿ ಯಾವುದೇ ವಿಶೇಷ ಬದಲಾವಣೆಗಳನ್ನು ಈ ಒಂದು 1858ರ ಕಾಯ್ದೆ ಮಾಡಲಿಲ್ಲ. ಓಕೆ, ಸೊ ಇನ್ನೊಮ್ಮೆ ಹೇಳೋ ಹಾಗಿದ್ರೆ, ದ ಆ್ಯಕ್ಟ್ ಆಫ್ 1858 ವಾಸ್ ಹವೆವರ್ ಲಾರ್ಜ್ಲಿ ಕನ್ಫೈನ್ಡ್ ಟು ದ improvement of the administration machinery by which the Indian government was to be supervised and controlled in England. 1858ರ ಕಾಯ್ದೆಯ ಮುಖ್ಯ ಉದ್ದೇಶ ಆಡಳಿತ ಯಂತ್ರವನ್ನು ಸುಧಾರಿಸುವುದಾಗಿತ್ತು. ಅದರ ಮೂಲಕ ಇಂಗ್ಲೆಂಡ್ನಲ್ಲಿ ಭಾರತ ಸರ್ಕಾರವು ಮೇಲ್ವಿಚಾರಣೆ ಮತ್ತು ನಿಯಂತ್ರಣವನ್ನು ಹೊಂದಬಹುದು. ಮತ್ತು ಇವಾಗ ಇಷ್ಟು ದಿನಗಳವರೆಗೆ ಭಾರತದಲ್ಲಿ ಚಾಲ್ತಿಯಲ್ಲಿರುವ ಆಡಳಿತ ವ್ಯವಸ್ಥೆಯಲ್ಲಿ ಈ ಒಂದು ಕಾಯ್ದೆ ಯಾವುದೇ ವಿಶೇಷ ಬದಲಾವಣೆಯನ್ನು ಮಾಡಲಿಲ್ಲ. ಓಕೆ, ಸೊ ಇದು 1858ರ ಕಾಯ್ದೆ. ಮುಂದಿನ ನೋಡೋಣ, ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1861, 1892 ಆ್ಯಂಡ್ 1909. ಸೊ ಇವಾಗ 1861ರ, 1892ರ ಮತ್ತು 1909ರ ಭಾರತೀಯ ಕೌನ್ಸಿಲ್ ಕಾಯ್ದೆಗಳ ಕುರಿತಾಗಿ ನೋಡೋಣ. ಓಕೆ, ಸೊ ಇಲ್ಲಿ ಇವಾಗ ಈ ಫಸ್ಟ್ ಪ್ಯಾರಾನ ನೋಡೋಣ. ಆಫ್ಟರ್ ದ ಗ್ರೇಟ್ ರಿವೋಲ್ಟ್ ಆಫ್ 1857, 1857ರ ಮಹಾನ್ ಕ್ರಾಂತಿಯ ನಂತರ, ದ ಬ್ರಿಟಿಷ್ ಗೌರ್ಮೆಂಟ್ ಫೆಲ್ಟ್ ದ ನೆಸೆಸಿಟಿ ಆಫ್ ಸೀಕಿಂಗ್ ದ ಕೋಆಪರೇಷನ್ ಆಫ್ ದಿ ಇಂಡಿಯನ್ಸ್ ಇನ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದರ್ ಕಂಟ್ರಿ. 1857ರ ಈ ಒಂದು ಮಹಾನ್ ಕ್ರಾಂತಿಯ ನಂತರ ಬ್ರಿಟಿಷ್ ಸರ್ಕಾರವು ಭಾರತದಲ್ಲಿ ಆಡಳಿತ ನಡೆಸಲು ಭಾರತೀಯರ ಸಹಕಾರವನ್ನು ಪಡೆಯುವುದು ಅಗತ್ಯವೆಂದು ಅರಿತುಕೊಂಡಿತು. ಓಕೆ, ಇನ್ ಪರ್ಸುವನ್ಸ್ ಆಫ್ ದಿಸ್ ಪಾಲಿಸಿ ಆಫ್ ಅಸೋಸಿಯೇಷನ್, 3 acts were enacted by the British Parliament in 1861, 1892 and 1909. ಸೊ ಈ ಸಹಕಾರ ನೀತಿಯ ಅಡಿಯಲ್ಲಿ, ಅಂದರೆ ಈ ಒಂದು ಉದ್ದೇಶವನ್ನು ನಡೆಸ್ಕೊಂಡು ಹೋಗಬೇಕು ಅನ್ನೋಂತಹ ಉದ್ದೇಶದೊಂದಿಗೆ ಬ್ರಿಟಿಷ್ ಸಂಸತ್ತು ಈ 3 ಕಾಯ್ದೆಗಳನ್ನು ಅಂಗೀಕಾರ ಮಾಡುತ್ತೆ. 1861, 1892, 1909ರ ಹೊಸ ಕಾಯ್ದೆಗಳನ್ನು ಅಂಗೀಕರಿಸಿತು. ಓಕೆ, ದ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ ಆಫ್ 1861 ಈಸ್ ಆನ್ ಇಂಪಾರ್ಟೆಂಟ್ ಲ್ಯಾಂಡ್ಮಾರ್ಕ್ ಇನ್ ದ ಕಾನ್ಸ್ಟಿಟ್ಯೂಷನಲ್ ಆ್ಯಂಡ್ ಪೊಲಿಟಿಕಲ್ ಹಿಸ್ಟ್ರಿ ಆಫ್ ಇಂಡಿಯಾ. 1861ರ ಭಾರತೀಯ ಕೌನ್ಸಿಲ್ ಕಾಯ್ದೆ ಭಾರತೀಯ ಸಂವಿಧಾನಿಕ ಮತ್ತು ರಾಜಕೀಯ ಇತಿಹಾಸದಲ್ಲಿ ಪ್ರಮುಖ ಪಾತ್ರದ ವಹಿಸಿದಂತಹ ಕಾಯ್ದೆ. ಓಕೆ, ಇನ್ನೊಮ್ಮೆ ಹೇಳಿಬಿಡ್ತೀನಿ ಕನ್ನಡದಲ್ಲಿ. 1857ರ ಒಂದು ಪ್ರಮುಖ ದಂಗೆಯ ಅಥವಾ ಕ್ರಾಂತಿಯ ನಂತರ ಬ್ರಿಟಿಷರಿಗೆ ಏನು ಅರಿವು ಆಯಿತು ಅಂದರೆ, ಈಗ ಭಾರತೀಯರೊಂದಿಗೆ ಆ ಒಂದು ಭಾರತದಲ್ಲಿ ನಾವು ಆಡಳಿತವನ್ನು ನಡೆಸಬೇಕಂದ್ರೆ ಭಾರತೀಯರ ಸಹಕಾರವಿಲ್ಲದೆ ನಾವು ಅದನ್ನು ಪಡ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅಂತ ಅವರಿಗೆ ಗೊತ್ತಾಗತ್ತೆ. ಸೊ ಈ ಒಂದು ಉದ್ದೇಶದಿಂದ ಬ್ರಿಟಿಷ್ ಸಂಸತ್ತು 3 ಕಾಯ್ದೆಗಳನ್ನು, ಹೊಸ ಕಾಯ್ದೆಗಳನ್ನು ಅಂಗೀಕಾರ ಮಾಡುತ್ತೆ. ಆ ಕಾಯ್ದೆಗಳು ಅಂದರೆ 1861, 1892, 1909ರ ಭಾರತ ಕೌನ್ಸಿಲ್ ಕಾಯ್ದೆ ಆಗಿದೆ. ಸೊ ಅದರಲ್ಲಿ 1861ರ ಭಾರತೀಯ ಕೌನ್ಸಿಲ್ ಕಾಯ್ದೆ ಇದು ನಮ್ಮ ಭಾರತೀಯ ಸಂವಿಧಾನಿಕ ಮತ್ತು ರಾಜಕೀಯ ಇತಿಹಾಸದಲ್ಲಿ ತುಂಬಾ ಮಹತ್ವದ ಪಾತ್ರವನ್ನು ವಹಿಸುತ್ತೆ. ಓಕೆ, ಈಗ ಫೀಚರ್ಸ್ ಆಫ್ ದಿ ಆ್ಯಕ್ಟ್ ಆಫ್ 1861. 1861ರ ಇಂಡಿಯಾ ಕೌನ್ಸಿಲ್ ಆ್ಯಕ್ಟ್ನ ವೈಶಿಷ್ಟ್ಯಗಳನ್ನು ಇವಾಗ ನಾವು ಒಂದೊಂದೇ ನೋಡ್ತಾ ಹೋಗೋಣ. ಸೊ ಫಸ್ಟ್ ಒನ್ ನೋಡೋಣ. ಇಟ್ ಮೇಡ್ ಅ ಬಿಗಿನಿಂಗ್ ಆಫ್ ರೀಪ್ರೆಸೆಂಟೇಟಿವ್ ಇನ್ಸ್ಟಿಟ್ಯೂಷನ್ ಬೈ ಅಸೋಸಿಯೇಟಿಂಗ್ ಇಂಡಿಯನ್ಸ್ ವಿತ್ ದ ಲಾ ಮೇಕಿಂಗ್ ಪ್ರೊಸೆಸ್. ಈ ಒಂದು ಕಾಯ್ದೆಯ ಮೂಲಕ ಕಾನೂನು ರಚನೆಯ ಪ್ರಕ್ರಿಯೆಯಲ್ಲಿ ಭಾರತೀಯ ಪ್ರತಿನಿಧಿಗಳ ಸೇರ್ಪಡೆ ಪ್ರಾರಂಭವಾಯಿತು. ಇಲ್ಲಿಯವರೆಗೆ ಕಾನೂನಿಗೆ ಸಂಬಂಧಪಟ್ಟಂತೆ ಭಾರತೀಯರಿಗೆ ಅವಕಾಶ ಇರ್ತಿರಲಿಲ್ಲ. ಆದರೆ ಈ ಕಾಯ್ದೆಯ ಮೂಲಕ ಕಾನೂನು ಮಾಡುವಂತಹ ಒಂದು ಭಾರತೀಯರನ್ನು ಸೇರ್ಪಡೆ ಮಾಡೋದು ಪ್ರಾರಂಭವಾಯಿತು. ಓಕೆ,
It thus provided the Viceroy should nominate some Indians as non-official members of his expanded council. ಹೀಗಾಗಿ ವೈಸ್ರಾಯ್ ಕೆಲವು ಭಾರತೀಯರನ್ನು ವಿಸ್ತೃತ ಮಂಡಳಿಯಲ್ಲಿ ಖಾಸಗಿ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಲಿಕ್ಕೆ ವೈಸ್ರಾಯ್ಗೆ ಅಧಿಕಾರವನ್ನು ನೀಡಲಾಯಿತು. In 1862, Lord Canning, the then Viceroy, nominated 3 Indians to his legislative council: the Raja of Banaras, the Maharaja of Patiala and Sir Dinkar Rao. ಸೊ ಈ ಒಂದು ನಿಟ್ಟಿನಲ್ಲಿ ವೈಸ್ರಾಯ್ ಅವರು ಲಾರ್ಡ್ ಕ್ಯಾನಿಂಗ್ 3 ಭಾರತೀಯರನ್ನು, ಬನಾರಸ್ನ ರಾಜ, ಪಟಿಯಾಲಾದ ಮಹಾರಾಜ ಮತ್ತು ಸರ್ ದಿನಕರ್ ರಾವ್ ಅವರನ್ನು ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನಾಮನಿರ್ದೇಶನ ಮಾಡ್ತಾರೆ. ಓಕೆ, 1ನೇ ಪಾಯಿಂಟನ್ನು ಇನ್ನೊಮ್ಮೆ ಕನ್ನಡದಲ್ಲಿ ಹೇಳ್ತೀನಿ ನೋಡಿ. ಈ ಒಂದು ಕಾಯ್ದೆಯ ಮೂಲಕ ಕಾನೂನು ರಚನೆಯ ಪ್ರಕ್ರಿಯೆಯಲ್ಲಿ ಭಾರತೀಯ ಪ್ರತಿನಿಧಿಗಳನ್ನು ಸೇರ್ಪಡೆ ಮಾಡಲಿಕ್ಕೆ ಪ್ರಾರಂಭ ಮಾಡಲಾಯಿತು. ಈ ಉದ್ದೇಶದಿಂದ ವೈಸ್ರಾಯ್ ಕೆಲವು ಭಾರತೀಯರನ್ನು ವಿಸ್ತೃತ ಮಂಡಳಿಯಲ್ಲಿ ಖಾಸಗಿ ಸದಸ್ಯರನ್ನಾಗಿ ನಾಮನಿರ್ದೇಶನ ಮಾಡಬಹುದಾಗಿತ್ತು. ಸೊ ಈ ನಿಟ್ಟಿನಲ್ಲಿ 1862ರಲ್ಲಿ ಆ ಟೈಮಲ್ಲಿ ಇದ್ದಂತಹ ವೈಸ್ರಾಯ್ ಲಾರ್ಡ್ ಕ್ಯಾನಿಂಗ್ 3 ಭಾರತೀಯರನ್ನು ನಾಮನಿರ್ದೇಶನ ಮಾಡ್ತಾರೆ. ಅವರು ಯಾರು ಅಂದರೆ ಬನಾರಸ್ನ ರಾಜ, ಪಟಿಯಾಲಾದ ಮಹಾರಾಜ ಮತ್ತು ಸರ್ ದಿನಕರ್ ರಾವ್ ಅವರನ್ನು ಲೆಜಿಸ್ಲೇಟಿವ್ ಕೌನ್ಸಿಲ್ಗೆ ನಾಮನಿರ್ದೇಶನ ಮಾಡ್ತಾರೆ. ಓಕೆ, 1ನೇ ಪಾಯಿಂಟ್ ಆಯಿತು ಫೀಚರ್ಸ್ಗಳಲ್ಲಿ. ಈಗ 2ನೇ ಫೀಚರನ್ನು ನೋಡೋಣ, 1861ರ ಕಾಯ್ದೆಗೆ ಸಂಬಂಧಪಟ್ಟಂತೆ. ಸೊ 2ನೇ ಫೀಚರ್ ಏನು ಹೇಳುತ್ತೆ? ಇಟ್ ಇನಿಷಿಯೇಟೆಡ್ ದ ಪ್ರೊಸೆಸ್ ಆಫ್ ಡಿಸೆಂಟ್ರಲೈಸೇಷನ್ ಬೈ ರೀಸ್ಟೋರಿಂಗ್ ದ ಲೆಜಿಸ್ಲೇಟಿವ್ ಪವರ್ಸ್ ಟು ದ ಬಾಂಬೆ ಆ್ಯಂಡ್ ಮದ್ರಾಸ್ ಪ್ರೆಸಿಡೆನ್ಸೀಸ್. ಈ ಕಾಯ್ದೆಯು ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳಿಗೆ ಶಾಸಕಾಂಗ ಅಧಿಕಾರವನ್ನು ಮರು ನೀಡುವ ಮೂಲಕ ವಿಕೇಂದ್ರೀಕರಣದ ಪ್ರಕ್ರಿಯೆಯನ್ನು ಪ್ರಾರಂಭಿಸಲಾಯಿತು. ಇದರ ಹಿಂದೆ ಇದ್ದಂತಹ ಕೆಲವೊಂದು ಕಾಯ್ದೆಗಳಲ್ಲಿ ಈ ಬಾಂಬೆ ಮತ್ತು ಮದ್ರಾಸ್ಗೆ ಇದ್ದಂತಹ ಕಾಯ್ದೆಗಳನ್ನು ಕಸಿದುಕೊಳ್ಳಲಾಗಿತ್ತು. ಆದರೆ ಈ ಕಾಯ್ದೆ ಏನು ಮಾಡುತ್ತೆ, ಮತ್ತೆ ವಿಕೇಂದ್ರೀಕರಣವನ್ನು ಸಾಧಿಸುವಂತಹ ಒಂದು ದೃಷ್ಟಿಯಿಂದ ಬಾಂಬೆ ಮತ್ತು ಮದ್ರಾಸ್ ಪ್ರೆಸಿಡೆನ್ಸಿಗಳಿಗೆ ಶಾಸಕಾಂಗ ಅಧಿಕಾರವನ್ನು ವಾಪಸ್ ಕೊಡಬೇಕು ಅಂತ ಅದು ಪ್ರಕ್ರಿಯೆ ಸ್ಟಾರ್ಟ್ ಮಾಡುತ್ತೆ. ಓಕೆ, ಇಟ್ ಥಸ್ ರಿವರ್ಸ್ ದ ಸೆಂಟ್ರಲೈಸಿಂಗ್ ಟೆಂಡೆನ್ಸಿ ದ್ಯಾಟ್ ಸ್ಟಾರ್ಟೆಡ್ ಫ್ರಮ್ ದ ರೆಗ್ಯುಲೇಟಿಂಗ್ ಆ್ಯಕ್ಟ್ ಆಫ್ 1773 ಆ್ಯಂಡ್ ರೀಚ್ಡ್ ಇಟ್ಸ್ ಕ್ಲೈಮ್ಯಾಕ್ಸ್ ಅಂಡರ್ ದ ಚಾರ್ಟರ್ ಆ್ಯಕ್ಟ್ ಆಫ್ 1833. ಸೊ ಈ ಕಾಯ್ದೆಯು 1773ರ ರೆಗ್ಯುಲೇಟಿಂಗ್ ಆ್ಯಕ್ಟ್ನಿಂದ ಪ್ರಾರಂಭವಾದ ಕೇಂದ್ರೀಕರಣದ ಪ್ರವೃತ್ತಿಯನ್ನು ಹಿಮ್ಮೆಟ್ಟಿಸಿತು ಮತ್ತು 1833ರ ಚಾರ್ಟರ್ ಆ್ಯಕ್ಟ್ನೊಂದಿಗೆ ಅದು ಉತ್ತುಂಗದ ಒಂದು ನಿಲುವನ್ನು ತಲುಪಿತು ಅಂತ ಹೇಳ್ಬೋದು. ದಿಸ್ ಪಾಲಿಸಿ ಆಫ್ ಲೆಜಿಸ್ಲೇಟಿವ್ ಡೆಲ್ಯೂಷನ್ resulted in the grant of almost complete internal autonomy to the provinces in 1937. ಶಾಸಕಾಂಗ ಅಭಿವೃದ್ಧಿ ಈ ನೀತಿಯಿಂದಾಗಿ 1837ರ ಹೊತ್ತಿಗೆ ಪ್ರಾಂತ್ಯಗಳು ಸಂಪೂರ್ಣ ಆಂತರಿಕ ಸ್ವಾಯತ್ತತೆಯನ್ನು ಪಡೆದುಕೊಂಡಿತು. ಸೊ 2ನೇ ಪಾಯಿಂಟನ್ನು ಕಂಪ್ಲೀಟಾಗಿ ಕನ್ನಡದಲ್ಲಿ ಒಂದ್ಸಲ ಹೇಳ್ತೀನಿ ನೋಡಿ. ಈ ಕಾಯ್ದೆ ಮದ್ರಾಸ್ ಮತ್ತು ಬಾಂಬೆ ಪ್ರೆಸಿಡೆನ್ಸಿಗಳಿಗೆ ಶಾಸಕಾಂಗ ಅಧಿಕಾರವನ್ನು ಮರು ನೀಡುವ ಮೂಲಕ ವಿಕೇಂದ್ರೀಕರಣದ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿತು. ಈ ಕಾಯ್ದೆ 1773ರ ನಿಯಂತ್ರಣ ಅಥವಾ ರೆಗ್ಯುಲೇಟಿಂಗ್ ಆ್ಯಕ್ಟ್ನಿಂದ ಪ್ರಾರಂಭವಾದ ಕೇಂದ್ರೀಕರಣದ ಪ್ರವೃತ್ತಿಯನ್ನು ಹಿಮ್ಮೆಟ್ಟಿಸಿತು ಮತ್ತು 1833ರ ಚಾರ್ಟರ್ ಆ್ಯಕ್ಟ್ನೊಂದಿಗೆ ಅದು ಉತ್ತುಂಗವನ್ನು ತಲುಪಿತು. ಶಾಸಕಾಂಗ ಅಭಿವೃದ್ಧಿಯು ಈ ನೀತಿಯಿಂದಾಗಿ 1937ರ ಹೊತ್ತಿಗೆ ಪ್ರಾಂತ್ಯಗಳು ಸಂಪೂರ್ಣ ಆಂತರಿಕ ಸ್ವಾಯತ್ತತೆಯನ್ನು ಪಡೆದುಕೊಂಡಿತು. ಓಕೆ, ನೆಕ್ಸ್ಟ್ 3rd ಪಾಯಿಂಟ್ ನೋಡೋಣ. 3rd ಪಾಯಿಂಟಲ್ಲಿ ಏನು ಹೇಳಲಾಗುತ್ತೆ? ಇಟ್ ಆಲ್ಸೋ ಪ್ರೊವೈಡೆಡ್ ಫಾರ್ ದ ಎಸ್ಟಾಬ್ಲಿಷ್ಮೆಂಟ್ ಆಫ್ ನ್ಯೂ ಲೆಜಿಸ್ಲೇಟಿವ್ ಕೌನ್ಸಿಲ್ ಫಾರ್ ಬೆಂಗಾಲ್, ನಾರ್ತ್ ವೆಸ್ಟರ್ನ್ ಫ್ರಂಟಿಯರ್ ಪ್ರಾವಿನ್ಸಸ್ ಆ್ಯಂಡ್ ಪಂಜಾಬ್ ವಿಚ್ ವೇರ್ ಎಸ್ಟಾಬ್ಲಿಷ್ಡ್ ಇನ್ 1862, 1866 ಆ್ಯಂಡ್ 1897 ರೆಸ್ಪೆಕ್ಟಿವ್ಲಿ. ಓಕೆ, ಇದೇನು ಹೇಳುತ್ತೆ? 1862, 1866 ಮತ್ತು 1897ರಲ್ಲಿ ಕ್ರಮವಾಗಿ ಬಂಗಾಳ, ವಾಯುವ್ಯ ಗಡಿ ಪ್ರಾಂತ್ಯ ಮತ್ತು ಪಂಜಾಬ್ನಲ್ಲಿ ವಿಧಾನ ಪರಿಷತ್ತುಗಳನ್ನು ರಚಿಸಲಾಯಿತು. ಸೊ ಇದು ಅದು ಹೇಳಿದ್ನಲ್ಲ, ಸೊ ಹೊಸ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳನ್ನು, ಹೊಸ ಈ ಒಂದು ವಿಧಾನ ಪರಿಷತ್ತುಗಳನ್ನು ಎಲ್ಲಿ
ಬಂಗಾಳ, ವಾಯುವ್ಯ ಗಡಿ ಪ್ರಾಂತ್ಯ ಮತ್ತು ಪಂಜಾಬ್ನಲ್ಲಿ ಕ್ರಮವಾಗಿ 1862, 1866, 1897ರಲ್ಲಿ ವಿಧಾನ ಪರಿಷತ್ತುಗಳನ್ನು ರಚನೆ ಮಾಡಲಿಕ್ಕೆ ಅವಕಾಶ ನೀಡಿತು. ಓಕೆ, 3ನೇ ಪಾಯಿಂಟ್ ಆಯಿತು. 4ನೇ ಪಾಯಿಂಟ್ ಇದೆ ಅಲ್ಲ, ಇಟ್ ಎಂಪವರ್ಡ್ ದ ವೈಸ್ರಾಯ್ ಟು ಮೇಕ್ ರೂಲ್ಸ್ ಆ್ಯಂಡ್ ಆರ್ಡರ್ಸ್ ಫಾರ್ ದ ಮೋರ್ ಕನ್ವಿನಿಯಂಟ್ ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ ಇನ್ ದ ಕೌನ್ಸಿಲ್. ಇಲ್ಲಿವರೆಗೆ ಹೇಳ್ತೀನಿ ನೋಡಿ. ಕೌನ್ಸಿಲ್ನಲ್ಲಿ ವ್ಯವಹಾರ ನಡೆಸಲು ಹೆಚ್ಚಿನ ನಿಯಮಗಳು ಮತ್ತು ಆದೇಶಗಳನ್ನು ಮಾಡಲು ಇದು ವೈಸ್ರಾಯ್ಗೆ ಅಧಿಕಾರವನ್ನು ನೀಡಿತು. ಇಟ್ ಎಂಪವರ್ಡ್ ದ ವೈಸ್ರಾಯ್ ಟು ಮೇಕ್ ರೂಲ್ಸ್ ಆ್ಯಂಡ್ ಆರ್ಡರ್ಸ್ ಫಾರ್ ದ ಮೋರ್ ಕನ್ವಿನಿಯಂಟ್ ಟ್ರಾನ್ಸಾಕ್ಷನ್ ಆಫ್ ಬಿಸ್ನೆಸ್ ಇನ್ ದ ಕೌನ್ಸಿಲ್. ಸೊ ಪರಿಷತ್ತಿನಲ್ಲಿ ಇನ್ನೂ ಸರಾಗವಾಗಿ ಎಲ್ಲ ವ್ಯವಹಾರಗಳನ್ನು ನಡೆಸ್ಕೊಂಡು ಹೋಗಲಿಕ್ಕೋಸ್ಕರ ವೈಸ್ರಾಯ್ಗೆ ಹೆಚ್ಚಿನ ಏನು ಅಧಿಕಾರವನ್ನು ನೀಡಲಾಯಿತು, ಹೊಸದಾದಂಥ ನಿಯಮಗಳನ್ನು, ಆದೇಶಗಳನ್ನು ಮಾಡೋ ಮೂಲಕ. ಇಟ್ ಆಲ್ಸೋ ಗೇವ್ ಅ ರೆಕಗ್ನಿಷನ್ ಟು ದ ಪೋರ್ಟ್ಫೋಲಿಯೋ ಸಿಸ್ಟಮ್ ಇಂಟ್ರೊಡ್ಯೂಸ್ಡ್ ಬೈ ಲಾರ್ಡ್ ಕ್ಯಾನಿಂಗ್ ಇನ್ 1857. ಓಕೆ, ಸೊ ಇದು 1859ರಲ್ಲಿ 1859, ಇದು 1859ರಲ್ಲಿ ಲಾರ್ಡ್ ಕ್ಯಾನಿಂಗ್ ಪರಿಚಯಿಸಿದ ಪೋರ್ಟ್ಫೋಲಿಯೋ ವ್ಯವಸ್ಥೆಯನ್ನು ಸಹ ಗುರುತಿಸಿತು. ಓಕೆ, ಸೊ ಆಮೇಲೆ ಅಂಡರ್ ದಿಸ್ ಅ ಮೆಂಬರ್ ಆಫ್ ದಿ ವೈಸ್ರಾಯ್ಸ್ ಕೌನ್ಸಿಲ್ ವಾಸ್ ಮೇಡ್ ಇನ್ ಚಾರ್ಜ್ ಆಫ್ ಒನ್ ಆರ್ ಮೋರ್ ಡಿಪಾರ್ಟ್ಮೆಂಟ್ಸ್ ಆಫ್ ದಿ ಗೌರ್ಮೆಂಟ್ ಆ್ಯಂಡ್ ವಾಸ್ ಅಥರೈಸ್ಡ್ ಟು ಇಶ್ಯೂ ಫೈನಲ್ ಆರ್ಡರ್ಸ್ ಆನ್ ಬಿಹಾಫ್ ಆಫ್ ದಿ ಕೌನ್ಸಿಲ್ ಆನ್ ಮ್ಯಾಟರ್ಸ್ ಆಫ್ ಹಿಸ್ ಡಿಪಾರ್ಟ್ಮೆಂಟ್. ಸೊ ಇಲ್ಲಿ ಏನು ಹೇಳಲಾಗುತ್ತೆ, ಸೊ ಇದರ ಅಡಿಯಲ್ಲಿ ವೈಸ್ರಾಯ್ ಕೌನ್ಸಿಲ್ ಒಬ್ಬ ಸದಸ್ಯರನ್ನು ಒಂದು ಅಥವಾ ಹೆಚ್ಚಿನ ಸರ್ಕಾರಿ ಇಲಾಖೆಗಳ ಉಸ್ತುವಾರಿ ವಹಿಸಬಹುದು ಮತ್ತು ಈ ಇಲಾಖೆಯಲ್ಲಿ ಪರಿಷತ್ತಿನ ಪರವಾಗಿ ಅಂತಿಮ ಆದೇಶಗಳನ್ನು ರವಾನಿಸುವ ಅಧಿಕಾರವನ್ನು ಹೊಂದಿದ್ರು. ಈಗ ಫಾರ್ ಎಕ್ಸಾಂಪಲ್, ಈಗ ನಮ್ಮ ಮಂತ್ರಿಗಳು ಇದ್ದಾರೆ ನೋಡಿ, ಒಂದೇ ಪೋಸ್ಟ್ ಇರಲ್ಲ, ಅಂದರೆ ಎಲ್ಲರಿಗೂ ಒಂದೇ ಪೋಸ್ಟ್ ಅಂತ ಅಲ್ಲ. ಸೊ ಕೆಲವೊಬ್ಬರು ಮಂತ್ರಿಗಳಿಗೆ 2-3 ಪೋಸ್ಟ್ಗಳನ್ನು ಹಂಚಿರ್ತಾರಲ್ಲ, ಖಾತೆಗಳು, ಪೋರ್ಟ್ಫೋಲಿಯೋ ಅಂದರೆ ಖಾತೆಗಳು. ಸೊ ಇಲ್ಲಿ ಒಂದು ಅಥವಾ ಒಂದಕ್ಕಿಂತ ಹೆಚ್ಚು ಪೋರ್ಟ್ಫೋಲಿಯೋಗಳನ್ನು ಹಂಚಿಕೆ ಮಾಡಲಿಕ್ಕೆ ಅಧಿಕಾರ ನೀಡಲಾಯಿತು. ಸೊ ಈ 4ನೇ ಪಾಯಿಂಟನ್ನು ಇನ್ನೊಮ್ಮೆ ನಾನು ಕನ್ನಡದಲ್ಲಿ ಹೇಳ್ತಾ ಇದ್ದೀನಿ. ಕೌನ್ಸಿಲ್ ವ್ಯವಹಾರದ ನಡೆಸಲು ಹೆಚ್ಚಿನ ನಿಯಮಗಳು ಮತ್ತು ಆದೇಶಗಳನ್ನು ಮಾಡಲು ಇದು ವೈಸ್ರಾಯ್ಗೆ ಅಧಿಕಾರವನ್ನು ನೀಡಿತು. 1859ರಲ್ಲಿ ಲಾರ್ಡ್ ಕ್ಯಾನಿಂಗ್ ಪರಿಚಯಿಸಿದ ಪೋರ್ಟ್ಫೋಲಿಯೋ ಅಥವಾ ಖಾತೆಗಳ ವ್ಯವಸ್ಥೆಯನ್ನು ಸಹ ಗುರುತಿಸಿತು. ಈ ಒಂದು ಕಾಯ್ದೆಯ ಅಡಿಯಲ್ಲಿ ವೈಸ್ರಾಯ್ ಕೌನ್ಸಿಲ್ ಒಬ್ಬ ಸದಸ್ಯರನ್ನು ಒಂದು ಅಥವಾ ಹೆಚ್ಚಿನ ಸರ್ಕಾರಿ ಇಲಾಖೆಗಳ ಉಸ್ತುವಾರಿ ವಹಿಸಬಹುದು ಮತ್ತು ಈ ಇಲಾಖೆಯಲ್ಲಿ ಪರಿಷತ್ತಿನ ಪರವಾಗಿ ಅಂತಿಮ ಆದೇಶಗಳನ್ನು ರವಾನಿಸುವ ಅಧಿಕಾರವನ್ನು ಹೊಂದಿದ್ರು. ಸೊ ಇದು 4ನೇ ಪಾಯಿಂಟ್. ಈಗ 5ನೇ ಪಾಯಿಂಟ್ಗೆ ಬರೋಣ. ಅಂದರೆ ಸೊ ಇಟ್ ಎಂಪವರ್ಡ್ ದ ವೈಸ್ರಾಯ್ ಟು ಇಶ್ಯೂ ಆರ್ಡಿನೆನ್ಸ್ ವಿತೌಟ್ ದ ಕಾನ್ಕರೆನ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಡ್ಯೂರಿಂಗ್ ಆ್ಯನ್ ಎಮರ್ಜೆನ್ಸಿ. ದ ಲೈಫ್ ಆಫ್ ಸಚ್ ಆ್ಯನ್ ಆರ್ಡಿನೆನ್ಸ್ ವಾಸ್ 6 months. ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಕೌನ್ಸಿಲ್ ಶಿಫಾರಸು ಇಲ್ಲದೆ ತುರ್ತು ಪರಿಸ್ಥಿತಿಯಲ್ಲಿ ಸುಗ್ರೀವಾಜ್ಞೆಗಳನ್ನು ಹೊರಡಿಸಲು ವೈಸ್ರಾಯ್ಗೆ ಅಧಿಕಾರ ನೀಡಲಾಯಿತು. ಅಂತಹ ಸುಗ್ರೀವಾಜ್ಞೆಯ ಅವಧಿ ಕೇವಲ 6 ತಿಂಗಳು. ಇದಂತೂ ತುಂಬ ಇಂಪಾರ್ಟೆಂಟ್ ಪಾಯಿಂಟ್ ಆಗಿದೆ, ಸ್ವಲ್ಪ ನೆನಪಿಟ್ಕೊಳ್ಳಿ. ಸೊ ಇನ್ನೊಮ್ಮೆ ಹೇಳಿಬಿಡ್ತೀನಿ. ಇಟ್ ಎಂಪವರ್ಡ್ ದ ವೈಸ್ರಾಯ್ ಟು ಇಶ್ಯೂ ಆರ್ಡಿನೆನ್ಸ್ ವಿತೌಟ್ ಕನ್ಕರೆನ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್. ಸೊ ಕೌನ್ಸಿಲ್ನ ಶಿಫಾರಸು ಇಲ್ಲದೆ ತುರ್ತು ಪರಿಸ್ಥಿತಿಯಲ್ಲಿ ಸುಗ್ರೀವಾಜ್ಞೆಗಳನ್ನು ಹೊರಡಿಸಲು ವೈಸ್ರಾಯ್ಗೆ ಅಧಿಕಾರ ನೀಡಲಾಯಿತು. ಈ ಸುಗ್ರೀವಾಜ್ಞೆಯ ಅವಧಿ ಎಷ್ಟಿತ್ತು? 6 ತಿಂಗಳು ಅಥವಾ 6 months. ಓಕೆ, 2ನೇ ಪ್ರಮುಖವಾದ ಕಾಯ್ದೆ 1892ರ ಕಾಯ್ದೆಯ ವೈಶಿಷ್ಟ್ಯಗಳನ್ನು ನೋಡೋಣ. ಫೀಚರ್ಸ್ ಆಫ್ ದಿ ಆ್ಯಕ್ಟ್ ಆಫ್ 1892. ಸೊ ಮೊದಲನೆಯ ಅಂಶವನ್ನು ನೋಡೋಣ. ಇಟ್ ಇನ್ಕ್ರೀಸ್ ದ ನಂಬರ್ ಆಫ್ ಅಡಿಷನಲ್ ಮೆಂಬರ್ಸ್ ಇನ್ ದ ಸೆಂಟ್ರಲ್ ಆ್ಯಂಡ್ ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಬಟ್ ಮೇಂಟೈನ್ ದ ಆಫಿಷಿಯಲ್ ಮೆಜಾರಿಟಿ ಇನ್ ದೆಮ್. ಸೊ ಇದರ ಮೂಲಕ ಇವಾಗ 1ನೇ ಪಾಯಿಂಟ್ ಹೇಳ್ತಾ ಇದ್ದೀನಿ ನೋಡಿ. ಸೊ ಈ ಒಂದು ಕಾಯ್ದೆಯ ಮೂಲಕ ಕೇಂದ್ರ ಮತ್ತು ಪ್ರಾಂತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳಲ್ಲಿ ಹೆಚ್ಚುವರಿ ಅಂದರೆ ನಾನ್ ಆಫಿಷಿಯಲ್ ಅಧಿಕೃತವಲ್ಲದ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು. ಆದರೂ ಬಹುಮತವು ಅಧಿಕೃತ ಸದಸ್ಯರಿಗೆ ಉಳಿದಿದೆ. ಅಂದರೆ ಈ ಒಂದು ಅಧಿಕಾರದಲ್ಲಿ ನಾವೇನು ಮಾಡ್ಬೋದಾಗಿತ್ತು, 2 ರೀತಿಯಾದಂಥ ಸದಸ್ಯರನ್ನು ನೋಡ್ಬೋದಾಗಿತ್ತು, ಆಫಿಷಿಯಲ್, ನಾನ್ ಆಫಿಷಿಯಲ್. ಸೊ ಈ ಕಾಯ್ದೆ 1892ರ ಕಾಯ್ದೆ
ನಾನ್ ಆಫಿಷಿಯಲ್ ಕೆಟಗರಿಯಲ್ಲಿ ಇನ್ನೂ ಹೆಚ್ಚುವರಿ ಸದಸ್ಯರ ಸಂಖ್ಯೆಯನ್ನು ಇನ್ಕ್ರೀಸ್ ಮಾಡಿತು, ಹೌದಾ. ಆದರೆ ಸಂಪೂರ್ಣ ಅಥವಾ ಜಾಸ್ತಿ ಅಧಿಕಾರ ಯಾರ ಹತ್ರ ಉಳಿಯಿತು? ಅಧಿಕೃತ ಸದಸ್ಯರ ಬಳಿ ಉಳಿಯಿತು. ಇಟ್ ಇನ್ಕ್ರೀಸ್ ದ ನಂಬರ್ ಆಫ್ ಅಡಿಷನಲ್ ಮೆಂಬರ್ಸ್ ಇನ್ ದ ಸೆಂಟ್ರಲ್ ಆ್ಯಂಡ್ ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಬಟ್ ಮೇಂಟೈನ್ ದ ಆಫಿಷಿಯಲ್ ಮೆಜಾರಿಟಿ ಇನ್ ದೆಮ್. ಈ ಕಾಯ್ದೆಯ ಮೂಲಕ ಕೇಂದ್ರ ಮತ್ತು ಪ್ರಾಂತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳಲ್ಲಿ ಹೆಚ್ಚುವರಿ ಸದಸ್ಯರ ಸಂಖ್ಯೆಯನ್ನು ಹೆಚ್ಚಿಸಲಾಯಿತು, ಆದರೂ ಕೂಡ ಬಹುಮತವು ಅಧಿಕೃತ ಸದಸ್ಯರಿಗೆ ಉಳಿಯಿತು. ಎರಡನೇ ಪಾಯಿಂಟ್ ನೋಡೋಣ. ಎರಡನೇ ಪಾಯಿಂಟ್, ಓಕೆ. It increased the function of legislative council and gave them the power of discussing the budget and addressing questions to the executive. ಸೊ ಇದು ಲೆಜಿಸ್ಲೇಟಿವ್ ಕೌನ್ಸಿಲ್ಗಳ ಕಾರ್ಯಗಳನ್ನು ಹೆಚ್ಚಿಸಿತು ಮತ್ತು ಬಜೆಟನ್ನು ಚರ್ಚಿಸಲು ಮತ್ತು ಕಾರ್ಯಾಂಗದ ಪ್ರಶ್ನೆಗಳಿಗೆ ಉತ್ತರಿಸಲು ಅವರಿಗೆ ಅಧಿಕಾರ ನೀಡಲಾಯಿತು. ಅಂದರೆ ಇಲ್ಲಿ ಹೇಳಿದೆ ಅಲ್ಲ, ಇಟ್ ಇನ್ಕ್ರೀಸ್ ದ ಫಂಕ್ಷನ್ ಆಫ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಇದು ಲೆಜಿಸ್ಲೇಟಿವ್ ಕೌನ್ಸಿಲ್ನ ಕಾರ್ಯಗಳನ್ನು, ಅಧಿಕಾರವನ್ನು ಹೆಚ್ಚಿಸಿತು. ಆ್ಯಂಡ್ ಗೇವ್ ದೆಮ್ ದ ಪವರ್ ಆಫ್ ಡಿಸ್ಕಸಿಂಗ್ ಬಜೆಟ್. ಸೊ ಬಜೆಟನ್ನು ಚರ್ಚಿಸಲು ಅಧಿಕಾರವನ್ನು ನೀಡಲಾಯಿತು. ಆ್ಯಂಡ್ ಅಡ್ರೆಸ್ಸಿಂಗ್ ಕ್ವೆಶನ್ ಟು ದಿ ಎಕ್ಸಿಕ್ಯೂಟಿವ್, ಕಾರ್ಯಾಂಗದ ಪ್ರಶ್ನೆಗಳಿಗೆ ಉತ್ತರಿಸುವ ಅಧಿಕಾರ ಅವರಿಗೆ ನೀಡಲಾಯಿತು. ಸೊ ಮೂರನೇ ಪಾಯಿಂಟ್ ಹೇಳಬೇಕಂದ್ರೆ, ಇಟ್ ಪ್ರೊವೈಡೆಡ್ ಫಾರ್ ದ ನಾಮಿನೇಷನ್ ಆಫ್ ಸಮ್ ನಾನ್ ಆಫಿಷಿಯಲ್ ಮೆಂಬರ್ಸ್ ಆಫ್ ದಿ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ by the Viceroy on recommendation of the Provincial Legislative Council and the Bengal Chamber of Commerce, and that of Provincial Legislative Council by the governors on the recommendation of the District Board, Municipalities, Universities, Trade Association, Jamindars and Chambers. ಸೊ ಈ ಮೂರನೇ ಪಾಯಿಂಟ್ ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಿದೆ. ಇದೇನು ಹೇಳ್ತಾ ಇದೆ, ಇದು ವೈಸ್ರಾಯ್ಗೆ ಖಾಸಗಿ ಸದಸ್ಯರನ್ನು ಕೇಂದ್ರ ಲೆಜಿಸ್ಲೇಟಿವ್ ಕೌನ್ಸಿಲ್ ಮತ್ತು ಬೆಂಗಾಲ್ ಚೇಂಬರ್ಸ್ ಆಫ್ ಕಾಮರ್ಸ್ಗೆ ನಾಮನಿರ್ದೇಶನ ಮಾಡಲು ಅಧಿಕಾರವನ್ನು ಒದಗಿಸಿತು. ಓಕೆ. ಸೊ ಪ್ರಾಂತೀಯ ಶಾಸಕಾಂಗ ಮಂಡಳಿಗಳಲ್ಲಿ ಜಿಲ್ಲಾ ಕೌನ್ಸಿಲ್, ಪುರಸಭೆ, ವಿಶ್ವವಿದ್ಯಾಲಯ, ಟ್ರೇಡ್ ಯೂನಿಯನ್, ಜಮೀನ್ದಾರರು ಮತ್ತು ಚೇಂಬರ್ ಆಫ್ ಕಾಮರ್ಸ್ಗಳ ಶಿಫಾರಸುಗಳ ಮೇರೆಗೆ ರಾಜ್ಯಪಾಲರು ಅಧಿಕೃತವಲ್ಲದ ಸದಸ್ಯರನ್ನು ನೇಮಿಸುವ ಅಧಿಕಾರವನ್ನು ಹೊಂದಿದ್ರು. ಇಟ್ ಪ್ರೊವೈಡೆಡ್ ಫಾರ್ ದ ನಾಮಿನೇಷನ್ ಆಫ್ ಸಮ್ ನಾನ್ ಆಫಿಷಿಯಲ್ ಮೆಂಬರ್ಸ್. ಈ ಒಂದು ಕಾಯ್ದೆ ಅನಧಿಕೃತ ಅಂದರೆ ನಾನ್ ಆಫಿಷಿಯಲ್, ಅಧಿಕೃತವಲ್ಲದ ಸದಸ್ಯರನ್ನು ನೇಮಕ ಮಾಡಲಿಕ್ಕೆ ಅಥವಾ ನಾಮನಿರ್ದೇಶನ ಮಾಡಲಿಕ್ಕೆ ಅವಕಾಶ ಕೊಡ್ತು. ಸೊ ಅದರಲ್ಲಿ ಎರಡು ಬರುತ್ತೆ. ಎಲ್ಲಿಂದ ಅಂದರೆ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೈ ದಿ ವೈಸ್ರಾಯ್ ಆನ್ ದ ರೆಕಮೆಂಡೇಶನ್ ಆಫ್ ದಿ ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಆ್ಯಂಡ್ ದಿ ಬೆಂಗಾಲ್ ಚೇಂಬರ್ ಆಫ್ ಕಾಮರ್ಸ್. ಸೊ ಇಲ್ಲಿ ಇದೆಲ್ಲ ಫಸ್ಟ್ ಒನ್ ಏನು ಹೇಳುತ್ತೆ, ಚೇಂಬರ್ ಆಫ್ ಕಾಮರ್ಸ್ನ ಶಿಫಾರಸುಗಳ ಮೇರೆಗೆ ರಾಜ್ಯಪಾಲರು ಅಧಿಕೃತವಲ್ಲದ ಸದಸ್ಯರನ್ನು, ಸೊ ಎಲ್ಲಿ ಪ್ರಮುಖವಾಗಿ ಈ ಅಧಿಕೃತವಲ್ಲದ ಸದಸ್ಯರನ್ನು ಕೇಂದ್ರ ಲೆಜಿಸ್ಲೇಟಿವ್ ಕೌನ್ಸಿಲ್ ಮತ್ತು ಬೆಂಗಾಲ್ ಚೇಂಬರ್ಸ್ ಆಫ್ ಕಾಮರ್ಸ್ಗೆ ನಾಮನಿರ್ದೇಶನ ಮಾಡಲು ಅಧಿಕಾರ ಒದಗಿಸಿತು, ಫಸ್ಟ್ ಒನ್. ಸೊ ಬಿ ಏನು ಹೇಳುತ್ತೆ, ಸೊ ಬಿ ಹೇಳೋದು ದ್ಯಾಟ್ ಆಫ್ ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೈ ದಿ ಗವರ್ನರ್ಸ್ ಆನ್ ದ ರೆಕಮೆಂಡೇಶನ್ ಆಫ್ ದಿ ಡಿಸ್ಟ್ರಿಕ್ಟ್ ಬೋರ್ಡ್, ಮುನ್ಸಿಪಾಲಿಟೀಸ್, ಯೂನಿವರ್ಸಿಟೀಸ್, ಟ್ರೇಡ್ ಅಸೋಸಿಯೇಷನ್, ಜಮೀನ್ದಾರ್ಸ್ ಆ್ಯಂಡ್ ಚೇಂಬರ್ಸ್. ಮೊದಲನೇದಲ್ಲಿ ಅಧಿಕಾರ ಏನು ಇದು ನಾನ್ ಅಫಿಷಿಯಲ್ ಸದಸ್ಯರನ್ನು ಎಲ್ಲಿಂದ ಅಂದರೆ ಕೇಂದ್ರ ಲೆಜಿಸ್ಲೇಟಿವ್ ಕೌನ್ಸಿಲ್ ಮತ್ತು ಬೆಂಗಾಲ್ ಚೇಂಬರ್ ಆಫ್ ಕಾಮರ್ಸ್ಗೆ ನಾಮನಿರ್ದೇಶನ ಮಾಡಲಿಕ್ಕೆ ಎ ಪಾಯಿಂಟಲ್ಲಿ ಅಧಿಕಾರ ನೀಡಲಾಯಿತು. ಬಿ ಪಾಯಿಂಟಲ್ಲಿ ಪ್ರಾಂತೀಯ ಶಾಸಕಾಂಗ ಮಂಡಳಿಗಳಿಗೆ ಈ ಅನಧಿಕೃತ ಸದಸ್ಯರನ್ನು, ನಾನ್ ಅಫಿಷಿಯಲ್ ಸದಸ್ಯರನ್ನು ನಾಮನಿರ್ದೇಶನ ಮಾಡಲಿಕ್ಕೆ ಜಿಲ್ಲಾ ಕೌನ್ಸಿಲ್, ಪುರಸಭೆ, ವಿಶ್ವವಿದ್ಯಾಲಯ, ಟ್ರೇಡ್ ಯೂನಿಯನ್, ಜಮೀನ್ದಾರರು, ಚೇಂಬರ್ ಆಫ್ ಕಾಮರ್ಸ್ಗಳ ಶಿಫಾರಸು ಮೇರೆಗೆ ರಾಜ್ಯಪಾಲರು ಅಧಿಕೃತವಲ್ಲದ ಸದಸ್ಯರನ್ನು ನೇಮಿಸುವ ಅಧಿಕಾರವನ್ನು ಇದು ಕೊಡುತ್ತೆ. ಸೊ ಇದು ಈ ಕಾಯ್ದೆಯ ಮೂರನೇ ಲಕ್ಷಣ. ಸೊ ಫೈನಲ್ ಆಗಿ ಈ ಕಾಯ್ದೆಯ ಕುರಿತಾಗಿ ಹೇಳಬೇಕಂದ್ರೆ, ದ ಆ್ಯಕ್ಟ್ ಮೇಡ್ ಅ ಲಿಮಿಟೆಡ್ ಆ್ಯಂಡ್ ಇಂಡೈರೆಕ್ಟ್ ಪ್ರೊವಿಷನ್ ಫಾರ್ ದ ಯೂಸ್ ಆಫ್ ಇಲೆಕ್ಷನ್ ಇನ್ ದ ಫಿಲ್ಲಿಂಗ್ ಅಪ್ ಸಮ್ ಆಫ್ ದ ನಾನ್ ಆಫಿಷಿಯಲ್ ಸೀಟ್ಸ್ ಬೋತ್ ಇನ್ ದ ಸೆಂಟ್ರಲ್ ಆ್ಯಂಡ್ ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್. ಓಕೆ, ಇಲ್ಲಿ ಫಸ್ಟ್ ಪಾಯಿಂಟ್ ಏನು ಹೇಳುತ್ತೆ ಅಂದರೆ, ಈ ಒಂದು ಕಾಯ್ದೆ ಇದೆಯಲ್ಲ 1892ರ ಕಾಯ್ದೆಯಲ್ಲಿ ಎಲ್ಲಿಯೂ ಕೂಡ ಚುನಾವಣೆ ಅನ್ನುವಂತಹ ಪದ ಬಳಸದಿದ್ದರೂ ಕೂಡ ಕೇಂದ್ರ ಮತ್ತು ಪ್ರಾಂತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳಿಗೆ ಖಾಸಗಿ ಸದಸ್ಯರ ನೇಮಕಕ್ಕೆ ಸೀಮಿತ ಮತ್ತು ಪರೋಕ್ಷ ಚುನಾವಣೆಯ ಕಾಯ್ದೆಯನ್ನು ಇದು ಒದಗಿಸಿತ್ತು.
Okay, so the word election was however not used in the act. The process was described as nomination made on the recommendation of the certain bodies. ಸೊ ಇಲ್ಲಿ ಎಲ್ಲಿಯೂ ಕೂಡ ಚುನಾವಣೆ ಅನ್ನೋದನ್ನು ಬಳಕೆ ಮಾಡದೇ ಇದ್ದರೂ ಕೂಡ ಕೆಲವು ಸಂಸ್ಥೆಗಳ ಶಿಫಾರಸಿನ ಮೇರೆಗೆ ಮಾಡಬೇಕಾದ ನಾಮನಿರ್ದೇಶನ ಪ್ರಕ್ರಿಯೆ ಅಂತ ಇದನ್ನು ಕರೀಬಹುದು. ಸೊ ಈ ಲಾಸ್ಟ್ ಪಾಯಿಂಟನ್ನು ನಾವು ಕನ್ನಡದಲ್ಲಿ ಕಂಪ್ಲೀಟ್ ಹೇಳಬೇಕಂದ್ರೆ, ಸೊ ಈ ಕಾಯ್ದೆಯಲ್ಲಿ ಎಲ್ಲಿಯೂ ಕೂಡ ಚುನಾವಣೆ ಅನ್ನುವಂಥ ಪದವನ್ನು ಬಳಕೆ ಮಾಡದೇ ಇದ್ದರೂ ಕೂಡ ಕೇಂದ್ರ ಮತ್ತು ಪ್ರಾಂತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳಿಗೆ ಖಾಸಗಿ ಸದಸ್ಯರನ್ನ ನೇಮಕಕ್ಕೆ ಸೀಮಿತ ಮತ್ತು ಪರೋಕ್ಷ ಚುನಾವಣೆ ಕಾಯ್ದೆಯನ್ನು ಒದಗಿಸುತ್ತೆ. ಇದನ್ನು ಕೆಲವು ಸಂಸ್ಥೆಗಳ ಶಿಫಾರಸಿನ ಮೇರೆಗೆ ಮಾಡಬೇಕಾದ ನಾಮನಿರ್ದೇಶನ ಪ್ರಕ್ರಿಯೆಯ ಮೂಲಕ ಮಾಡಬಹುದು ಅಂತ ಇಲ್ಲಿ ಮೆನ್ಷನ್ ಮಾಡಲಾಗತ್ತೆ. ಓಕೆ, ಸೊ ಇದು 1892ರ ಕಾಯ್ದೆ. ಮುಂದಿಂದು ಫೀಚರ್ಸ್ ಆಫ್ 1909. ಸೊ ಈ ಒಂದು 1909ರ ಕಾಯ್ದೆಯ ವೈಶಿಷ್ಟ್ಯಗಳನ್ನು ನೋಡೋಣ. ಇದು ವೆರಿ ವೆರಿ ಇಂಪಾರ್ಟೆಂಟ್ ಆದಂಥ ಕಾಯ್ದೆ ಇದು, ಮತ್ತು 1919ರ ಕಾಯ್ದೆ, ಯಾಕಂದರೆ ಬಹಳ ಸಲ ಕ್ವಶನ್ಸ್ಗಳು ಈ ಟಾಪಿಕ್ನಿಂದ ಬಂದಿದೆ. ದಿಸ್ ಆ್ಯಕ್ಟ್ ಈಸ್ ಆಲ್ಸೋ ನೋನ್ ಆಸ್ ಮಾರ್ಲೆ ಮಿಂಟೋ ರಿಫಾರ್ಮ್. ಲಾರ್ಡ್ ಮಾರ್ಲೆ ವಾಸ್ ದೆನ್ ಸೆಕ್ರೆಟರಿ ಆಫ್ ಸ್ಟೇಟ್ ಫಾರ್ ಇಂಡಿಯಾ ಆ್ಯಂಡ್ ಲಾರ್ಡ್ ಮಿಂಟೋ ವಾಸ್ ದೆನ್ ವೈಸ್ರಾಯ್ ಆಫ್ ಇಂಡಿಯಾ. ಈ ಕಾಯ್ದೆಯನ್ನು ಮಾರ್ಲೆ ಮಿಂಟೋ ರಿಫಾರ್ಮ್ ಅಂತ ಕೂಡ ಕರೆಯಲಾಗತ್ತೆ. ಲಾರ್ಡ್ ಮಾರ್ಲೆ ಆ ಸಮಯದಲ್ಲಿ ಇಂಗ್ಲೆಂಡ್ನಲ್ಲಿ ಭಾರತದ ರಾಜ್ಯ ಕಾರ್ಯದರ್ಶಿಯಾಗಿದ್ದರು ಮತ್ತು ಲಾರ್ಡ್ ಮಿಂಟೋ ಭಾರತದಲ್ಲಿ ವೈಸ್ರಾಯ್ ಆಗಿದ್ದರು. ಈ ಒಂದು ಕಾರಣಕ್ಕೋಸ್ಕರ ಈ ಇಬ್ಬರ ಹೆಸರನ್ನು ಜೋಡಿಸಿ ಈ ಕಾಯ್ದೆಗೆ 1919ರ ಕಾಯ್ದೆ ಅಥವಾ ಮಾರ್ಲೆ ಮಿಂಟೋ ಸುಧಾರಣೆ ಅಂತ ಕೂಡ ಇದನ್ನು ಕರೆಯಲಾಗತ್ತೆ. ಸೊ ಹಾಗಾದರೆ ಈ ಕಾಯ್ದೆಯ ಲಕ್ಷಣಗಳನ್ನು ಒಂದೊಂದೇ ನೋಡ್ತಾ ಹೋಗೋಣ. ಫಸ್ಟ್ ಒನ್ ಹೇಳಬೇಕಂದ್ರೆ, ಇಟ್ ಕನ್ಸಿಡರೇಬಲಿ ಇನ್ಕ್ರೀಸ್ ದ ಸೈಜ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಬೋತ್ ಸೆಂಟ್ರಲ್ ಆ್ಯಂಡ್ ಪ್ರೊವಿನ್ಷಿಯಲ್. ಇದು ಕೇಂದ್ರ ಮತ್ತು ಪ್ರಾಂತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳ ಗಾತ್ರವನ್ನು ಗಣನೀಯವಾಗಿ ಹೆಚ್ಚಿಸಿತು. ದ ನಂಬರ್ ಆಫ್ ಮೆಂಬರ್ಸ್ ಇನ್ ದ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ವಾಸ್ ರೈಸ್ಡ್ ಫ್ರಮ್ 16 to 60. ಸೊ ಇಲ್ಲಿ ಕೇಂದ್ರ ಮಂಡಳಿಯಲ್ಲಿ ಈ ಸದಸ್ಯರ ಸಂಖ್ಯೆಯನ್ನು 16ರಿಂದ 60ಕ್ಕೆ ಏರಿಸಲಾಯಿತು. ದ ನಂಬರ್ ಆಫ್ ಮೆಂಬರ್ಸ್ ಇನ್ ದ ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ವಾಸ್ ನಾಟ್ ಯೂನಿಫಾರ್ಮ್. ಸೊ ಪ್ರಾಂತೀಯ ಶಾಸಕಾಂಗ ಮಂಡಳಿಗಳಲ್ಲಿ ಅವರ ಸಂಖ್ಯೆ ಏಕರೂಪವಾಗಿರಲಿಲ್ಲ, ಅಂದರೆ ಸೇಮ್ ಆಗಿರಲಿಲ್ಲ ಎಲ್ಲ ಕಡೆ. ಸೊ ಇದನ್ನು ಹೇಳಬೇಕಂದ್ರೆ, ಇದು ಕೇಂದ್ರ ಮತ್ತು ಪ್ರಾಂತೀಯ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳ ಗಾತ್ರವನ್ನು ಗಣನೀಯವಾಗಿ ಹೆಚ್ಚಿಗೆ ಮಾಡಿತ್ತು. ಕೇಂದ್ರ ಮಂಡಳಿಯಲ್ಲಿ 16 ಇದ್ದಂಥ ಸದಸ್ಯರ ಸಂಖ್ಯೆಯನ್ನು 60ಕ್ಕೆ ಏರಿಸಿತ್ತು. ಆದರೆ ಪ್ರಾಂತೀಯ ಶಾಸಕಾಂಗ ಮಂಡಳಿಗಳಲ್ಲಿ ಯಾವುದೇ ಸಂಖ್ಯೆ ಏಕರೂಪವಾಗಿ ಇರಲಿಲ್ಲ. ಓಕೆ, ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟನ್ನು ನೋಡೋಣ. ಇಟ್ ರಿಟೈನ್ಡ್ ಆಫಿಷಿಯಲ್ ಮೆಜಾರಿಟಿ ಇನ್ ದ ಸೆಂಟ್ರಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಬಟ್ ಅಲೌಡ್ ದ ಪ್ರೊವಿನ್ಷಿಯಲ್ ಲೆಜಿಸ್ಲೇಟಿವ್ ಕೌನ್ಸಿಲ್ ಟು ಹ್ಯಾವ್ ನಾನ್ ಆಫಿಷಿಯಲ್ ಮೆಜಾರಿಟಿ. ಇದು ಕೇಂದ್ರ ಮಂಡಳಿಯಲ್ಲಿ ಅಧಿಕೃತ ಬಹುಮತವನ್ನು ಉಳಿಸಿಕೊಂಡಿತು, ಆದರೆ ಪ್ರಾಂತೀಯ ಕೌನ್ಸಿಲ್ಗಳಲ್ಲಿ ಬಹುಪಾಲು ಅನಧಿಕೃತ ಸದಸ್ಯರ ಆಯ್ಕೆಗೂ ಕೂಡ ಅವಕಾಶವನ್ನು ನೀಡಲಾಗಿತ್ತು. ಅಂದರೆ ಇದಕ್ಕಿಂತ ಮುಂಚೆ ಕೇವಲ ಕೇಂದ್ರದಲ್ಲಿ ಮಾತ್ರ ಈ ನಾನ್ ಆಫಿಷಿಯಲ್ ಸದಸ್ಯರನ್ನು ಆಯ್ಕೆ ಮಾಡಲಿಕ್ಕೆ, ನಾಮನಿರ್ದೇಶನ ಮಾಡಲಿಕ್ಕೆ ಅಧಿಕಾರ ನೀಡಲಾಗಿತ್ತು. ಆದರೆ ಈ ಕಾಯ್ದೆಯಲ್ಲಿ ಪ್ರಾಂತೀಯ ಕೌನ್ಸಿಲ್ಗಳಿಗೂ ಕೂಡ ಈ ನಾನ್ ಆಫಿಷಿಯಲ್ ಸದಸ್ಯರನ್ನು ಬರಲಿಕ್ಕೆ, ನಾಮನಿರ್ದೇಶನ ಮಾಡಲಿಕ್ಕೆ ಅವಕಾಶ ನೀಡಲಾಯಿತು. ಓಕೆ, ಸೊ ಈಗ ಮೂರನೇ ಪಾಯಿಂಟ್ ಅಂತ ಹೇಳಬೇಕಂದ್ರೆ, ಇಟ್ ಎನ್ಲಾರ್ಜ್ ದ ಡೆಲಿಬರೇಟಿವ್ ಫಂಕ್ಷನ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಟ್ ಬೋತ್ ದ ಲೆವೆಲ್ಸ್. ಫಾರ್ ಎಕ್ಸಾಂಪಲ್, ಮೆಂಬರ್ಸ್ ವೇರ್ ಅಲೌಡ್ ಟು ಆಸ್ಕ್ ಸಪ್ಲಿಮೆಂಟರಿ ಕ್ವೆಶನ್ಸ್, ಮೂವ್ ರೆಸೊಲ್ಯೂಷನ್ ಆನ್ ಬಜೆಟ್ ಆ್ಯಂಡ್ ಸೋ ಆನ್. ಇದು 2 ಹಂತಗಳಲ್ಲಿ ಲೆಜಿಸ್ಲೇಟಿವ್ ಕೌನ್ಸಿಲ್ಗಳ ವಿಚಾರಣಾ ಕಾರ್ಯಗಳ ವ್ಯಾಪ್ತಿಯನ್ನು ವಿಸ್ತರಿಸಿತು. ಅಂದರೆ 2 ಹಂತದಲ್ಲಿ ಎಲ್ಲೆಲ್ಲಿ ಇಟ್ ಎನ್ಲಾರ್ಜ್ ದ ಡೆಲಿಬರೇಟಿವ್ ಫಂಕ್ಷನ್ಸ್ ಆಫ್ ದಿ ಲೆಜಿಸ್ಲೇಟಿವ್ ಕೌನ್ಸಿಲ್ ಅಟ್ ಬೋತ್ ದ ಲೆವೆಲ್ಸ್. ಸೊ 2 ರೀತಿಯ ಹಂತದಲ್ಲಿ ಲೆಜಿಸ್ಲೇಟಿವ್ ಅಥವಾ ಶಾಸಕಾಂಗ ಮಂಡಳಿಗಳ ವಿಚಾರಣಾ ಕಾರ್ಯದ ವ್ಯಾಪ್ತಿಯನ್ನು ವಿಸ್ತರಣೆ ಮಾಡುತ್ತೆ. ಉದಾಹರಣೆಗೆ, ಸೊ ಇಲ್ಲಿ ಏನಂತ ಹೇಳಬೇಕಂದ್ರೆ, ಪೂರಕ ಪ್ರಶ್ನೆಗಳನ್ನು, ಸದಸ್ಯರಿಗೆ ಪೂರಕ ಪ್ರಶ್ನೆಗಳನ್ನು ಕೇಳೋದು, ಬಜೆಟ್ನಲ್ಲಿ ನಿರ್ಣಯಗಳನ್ನು ಮಾಡೋದು, ಈ ರೀತಿಯಾದಂತಹ ಬದಲಾವಣೆಗಳನ್ನು ಮಾಡಲಿಕ್ಕೆ 1909ರ ಕಾಯ್ದೆ ನಮಗೆ ಅವಕಾಶವನ್ನು ನೀಡಿತು. 4ನೇ ಪಾಯಿಂಟ್, ಇಟ್ ಪ್ರೊವೈಡೆಡ್ ಫಾರ್ ದ ಫಸ್ಟ್ ಟೈಮ್ ಫಾರ್ ದ ಅಸೋಸಿಯೇಷನ್ ಆಫ್ ಇಂಡಿಯನ್ಸ್ ವಿತ್ ದ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ ದಿ ವೈಸ್ರಾಯ್ ಆ್ಯಂಡ್ ಗವರ್ನರ್ಸ್. ಓಕೆ, ಸೊ ಈ ಕಾಯ್ದೆ ಅಡಿಯಲ್ಲಿ ಮೊದಲ ಬಾರಿಗೆ ವೈಸ್ರಾಯ್ ಮತ್ತು ರಾಜ್ಯಪಾಲರ
ಕಾರ್ಯನಿರ್ವಾಹಕ ಮಂಡಳಿಯೊಂದಿಗೆ ಸಂಘವನ್ನು ರಚಿಸಲು ಭಾರತೀಯರಿಗೆ ಅವಕಾಶ ಕಲ್ಪಿಸಲಾಗಿದೆ. ಸೊ ಇಟ್ ಪ್ರೊವೈಡೆಡ್ ಫಾರ್ ದ ಫಸ್ಟ್ ಟೈಮ್ ಫಾರ್ ದ ಅಸೋಸಿಯೇಷನ್ ಆಫ್ ಇಂಡಿಯನ್ಸ್ ವಿತ್ ದ ಎಕ್ಸಿಕ್ಯೂಟಿವ್ ಕೌನ್ಸಿಲ್ ಆಫ್ ದಿ ವೈಸ್ರಾಯ್ ಆ್ಯಂಡ್ ಗವರ್ನರ್ಸ್. ಸೊ ಫಸ್ಟ್ ಟೈಮ್ ಭಾರತೀಯರಿಗೆ ಅವಕಾಶ ಕೊಟ್ಟಿದ್ದಂತಹ ಕಾಯ್ದೆ ಅಂತ ಹೇಳ್ಬೋದು. ಸತ್ಯೇಂದ್ರ ಪ್ರಸಾದ್ ಸಿನ್ಹಾ became the first Indian to join Viceroy's Executive Council. He was appointed as the law member. ಓಕೆ, ಸೊ ಇಲ್ಲಿ ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರು ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯ ಮೊದಲ ಭಾರತೀಯ ಸದಸ್ಯರಾದರು. ಅವರನ್ನು ಕಾನೂನು ಸದಸ್ಯರನ್ನಾಗಿ ಮಾಡಲಾಯಿತು. ಸೊ 4ನೇ ಪಾಯಿಂಟನ್ನು ಕಂಪ್ಲೀಟ್ ಕನ್ನಡದಲ್ಲಿ ಹೇಳಬೇಕಂದ್ರೆ, ಈ ಕಾಯ್ದೆ ಅಡಿಯಲ್ಲಿ ಮೊದಲ ಬಾರಿಗೆ ವೈಸ್ರಾಯ್ ಮತ್ತು ರಾಜ್ಯಪಾಲರ ಕಾರ್ಯನಿರ್ವಾಹಕ ಮಂಡಳಿಯೊಂದಿಗೆ ಸಂಘವನ್ನು ರಚಿಸಲು ಭಾರತೀಯರಿಗೆ ಅವಕಾಶ ಕಲ್ಪಿಸಲಾಯಿತು. ಸತ್ಯೇಂದ್ರ ಪ್ರಸಾದ್ ಸಿನ್ಹಾ ಅವರು ವೈಸ್ರಾಯ್ ಕಾರ್ಯಕಾರಿ ಮಂಡಳಿಯ ಮೊದಲ ಭಾರತೀಯ ಸದಸ್ಯರಾದರು. ಅವರನ್ನು ಕಾನೂನು ಸದಸ್ಯರನ್ನಾಗಿ ಮಾಡಲಾಯಿತು. ಸೊ 4ನೇ ಪಾಯಿಂಟ್. ಈಗ 5ನೇ ಪಾಯಿಂಟ್ಗೆ ಹೋಗೋಣ. ಸೊ 5ನೇ ಪಾಯಿಂಟ್ ವೆರಿ ಇಂಪಾರ್ಟೆಂಟ್ ಪಾಯಿಂಟ್. ಇದೇನು ಹೇಳುತ್ತೆ? ಇಟ್ ಇಂಟ್ರಡ್ಯೂಸ್ಡ್ ಅ ಸಿಸ್ಟಮ್ ಆಫ್ ಕಮ್ಯುನಲ್ ರೀಪ್ರೆಸೆಂಟೇಷನ್ ಫಾರ್ ಮುಸ್ಲಿಂ ಬೈ ಎಕ್ಸೆಪ್ಟಿಂಗ್ ದ ಕಾನ್ಸೆಪ್ಟ್ ಆಫ್ ಸೆಪ್ರೇಟ್ ಎಲೆಕ್ಟರೇಟ್. ಸೊ ಇಲ್ಲಿ ಇದೆಯಲ್ಲ, ಈ ಕಾಯ್ದೆ ಪ್ರತ್ಯೇಕ ಮತದಾರರ ಆಧಾರದ ಮೇಲೆ ಮುಸ್ಲಿಮರಿಗೆ ಕೋಮು ಪ್ರಾತಿನಿಧ್ಯವನ್ನು ಒದಗಿಸಿದೆ. ಹೌದಾ? ಅಂಡರ್ ದಿಸ್ ದ ಮುಸ್ಲಿಂ ಮೆಂಬರ್ಸ್ ವೇರ್ ಟು ಬಿ ಇಲೆಕ್ಟೆಡ್ ಓನ್ಲಿ ಬೈ ಮುಸ್ಲಿಂ ವೋಟರ್ಸ್. ಥಸ್ ದ ಆ್ಯಕ್ಟ್ legalized communalism and Lord Minto came to be known as the father of communal electorate. ಓಕೆ, ಇನ್ನೊಮ್ಮೆ ಫುಲ್ ಓದ್ಬಿಡ್ತೀನಿ. ಇಟ್ ಇಂಟ್ರಡ್ಯೂಸ್ಡ್ ಅ ಸಿಸ್ಟಮ್ ಆಫ್ ಕಮ್ಯುನಲ್ ರಿಪ್ರೆಸೆಂಟೇಟಿವ್ ಫಾರ್ ಮುಸ್ಲಿಂ ಬೈ accepting the concept of separate electorate. Under this, the Muslim members were to be elected only by Muslim voters. Thus, the act legalized communalism and Lord Minto came to be known as the father of communal electorate. ಈ ಕಾಯ್ದೆಯು ಪ್ರತ್ಯೇಕ ಮತದಾರರ ಆಧಾರದ ಮೇಲೆ ಮುಸ್ಲಿಮರಿಗೆ ಕೋಮು ಪ್ರಾತಿನಿಧ್ಯವನ್ನು ಒದಗಿಸಿತು. ಇದರ ಅಡಿಯಲ್ಲಿ ಮುಸ್ಲಿಂ ಸದಸ್ಯರನ್ನು ಮುಸ್ಲಿಂ ಮತದಾರರು ಮಾತ್ರ ಆಯ್ಕೆ ಮಾಡಬಹುದು. ಹೀಗೆ ಈ ಕಾಯ್ದೆಯು ಕೋಮುವಾದವನ್ನು ನ್ಯಾಯಸಮ್ಮತಗೊಳಿಸಿತು ಮತ್ತು ಲಾರ್ಡ್ ಮಿಂಟೋ ಅವರನ್ನು ಕೋಮುವಾದ ಮತದಾರರ ಪಿತಾಮಹ ಎಂದು ಕರೆಯಲಾಯಿತು. ಸೊ ಕೋಮುವಾದದ ಪಿತಾಮಹ ಅಂತ ಯಾರನ್ನು ಕರಿತೀವಿ? ಲಾರ್ಡ್ ಮಿಂಟೋ ಅವರನ್ನು ಕರಿತೀವಿ. ಮತ್ತು ಸೆಪ್ರೇಟ್ ಇಲೆಕ್ಟರೇಟನ್ನು ಇಂಟ್ರಡ್ಯೂಸ್ ಮಾಡಿದಂಥ ಕಾಯ್ದೆ ಕೂಡ 1909ರ ಕಾಯ್ದೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಪಾಯಿಂಟ್, ಸತ್ಯೇಂದ್ರನಾಥ್ ಸಿನ್ಹಾ ಸೊ ಈ ಒಂದು ವೈಸ್ರಾಯ್ ಕಾರ್ಯಕಾರಿ ಮಂಡಳಿಗೆ ಸೇರಿದಂತಹ ಮೊದಲ ಭಾರತೀಯ ಕಾನೂನು ಸದಸ್ಯರಾಗಿ ಸೇರ್ತಾರೆ. ಸೊ 6th ಪಾಯಿಂಟ್ ಇದೆಲ್ಲ, ಇಟ್ ಆಲ್ಸೋ ಪ್ರೊವೈಡೆಡ್ ಫಾರ್ ದ ಸೆಪ್ರೇಟ್ ರೀಪ್ರೆಸೆಂಟೇಷನ್ ಆಫ್ ಪ್ರೆಸಿಡೆನ್ಸಿ, ಕಾರ್ಪೊರೇಷನ್ಸ್, ಚೇಂಬರ್ ಆಫ್ ಕಾಮರ್ಸ್, ಯೂನಿವರ್ಸಿಟೀಸ್ ಆ್ಯಂಡ್ ಜಮೀನ್ದಾರ್ಸ್. ಸೊ ಈ ಒಂದು ಕಾಯ್ದೆ ಇದೆಯಲ್ಲ, ಇದು ಪ್ರೆಸಿಡೆನ್ಸಿ, ಕಾರ್ಪೊರೇಷನ್ಗಳು, ಚೇಂಬರ್ಸ್ ಆಫ್ ಕಾಮರ್ಸ್, ವಿಶ್ವವಿದ್ಯಾಲಯಗಳು ಮತ್ತು ಜಮೀನ್ದಾರರಿಗೆ ಪ್ರತ್ಯೇಕ ಪ್ರಾತಿನಿಧ್ಯವನ್ನು ಒದಗಿಸಿದಂತಹ ಕಾಯ್ದೆ ಅಂತ ಹೇಳ್ಬೋದಾಗಿದೆ. ಓಕೆ, ಸೊ ಇದು 1909ರ ಕಾಯ್ದೆ ಆಗಿದೆ. ಓಕೆ, ಸೊ ಇವತ್ತಿನ ಭಾಗದಲ್ಲಿ ಕ್ರೌನ್ ಆಳ್ವಿಕೆಯ ಎಲ್ಲ ಪ್ರಮುಖ ಕಾಯ್ದೆಗಳನ್ನು ಹೇಳಿದ್ದೀನಿ. ನಾಳೆ ಕ್ಲಾಸ್ನಲ್ಲಿ 1919ರ ಕಾಯ್ದೆ, ಸೈಮನ್ ಆಯೋಗ ಆಗಿರ್ಬೋದು, ಆಮೇಲೆ ಭಾರತ ಸರ್ಕಾರ ಕಾಯ್ದೆ, ಕಮ್ಯುನಲ್ ಅವಾರ್ಡ್, ಅವುಗಳನ್ನಾಗಿ ನಾನು ಚರ್ಚೆ ಮಾಡ್ತಾ ಹೋಗ್ತೀನಿ. ಮತ್ತು ಈ ಕ್ಲಾಸ್ಗಳು ನಿಮಗೆ ಅರ್ಥ ಆಗ್ತಾಯಿದೆ, ಇಷ್ಟ ಆಗ್ತಾಯಿದೆ ಅಂದರೆ ದಯವಿಟ್ಟು ಕಮೆಂಟ್ ಮಾಡಿ ಹೇಳಿ. ಕ್ಲಾಸ್ ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಮತ್ತು ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಅಲ್ಲಿ ಈಗಾಗಲೇ 5 ಟೆಸ್ಟ್ಗಳನ್ನು ಮಾಡಿದ್ದೀನಿ. ಆ ಟೆಸ್ಟ್ಗಳನ್ನು ನೀವು ಎಷ್ಟು ಬೇಕಾದರೂ ಬಾರಿ ಅಟೆಂಡ್ ಮಾಡ್ಬೋದು. ವೆರಿ ಇಂಪಾರ್ಟೆಂಟ್ ಆದಂತಹ NCERT ಕ್ವಶನ್ಸ್ಗಳನ್ನು ಆ ಟೆಸ್ಟ್ನಲ್ಲಿ ಫ್ರೀಯಾಗಿ ನೀವು ಯಾವಾಗ ಬೇಕಾದರೂ ಅಟೆಂಪ್ಟ್ ಮಾಡಿಕೊಂಡು ನಿಮ್ಮ ಒಂದು ಸಕ್ಸಸ್ಸನ್ನು ಇನ್ನೂ ಕ್ಲಿಯರ್ ಮಾಡ್ಕೋಬೋದು. ಸೊ ಥ್ಯಾಂಕ್ ಯು ಸೋ ಮಚ್. ಇದಿಷ್ಟು ಈ ಭಾಗದ ಮಾಹಿತಿಯಾಗಿತ್ತು. ಎಲ್ಲರಿಗೂ ಧನ್ಯವಾದ.